नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यतो वन्दे भगवन्तो पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः वन्दे सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम् तदाहं सम्प्रदायज्ञं संयमेन्द्रं तदाश्रयं सद्गुरुं सच्चिदानन्दं तदाचार्यं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अधीः भगवो ब्रह्म ಇಲ್ಲಿ ಯಾವನ್ನ ವಿಮೋಕ್ಷೆ ಅಥ ಸಂಪತ್ಸೆ ಇದೆಯಲ್ಲ ಸತ್ಸಂಪತ್ತಿ ಹೇಳ್ತಾ ಇರೋದು ವಿದೇಹ ಕೈವಲ್ಯ ಅಂತ ಶ್ರುತಿ. ಯದ್ಯಪಿ ಜ್ಞಾನದಿಂದಲೇ ಕೈವಲ್ಯ ಪ್ರಾಪ್ತಿ ಆಗುವುದಾದರೂ ಈ ಒಂದು ಸಂದರ್ಭದಲ್ಲಿ ಈ ಕಾಂಟೆಕ್ಸ್ಟ್ ಅಲ್ಲಿ ಈ ಪ್ರಕರಣದಲ್ಲಿ ವಿದೇಹ ಕೈವಲ್ಯವನ್ನ ಒತ್ಕೊಡ್ತಾ ಇದೆ. ಯಾಕೆಂದ್ರೆ ಕರ್ಮಶೇಷ ಫಲ ಕೊಟ್ಟೇ ಕೊಡತ್ತೆ, ಕರ್ಮಶೇಷ ಫಲ ಕೊಡದೆ ಇರೋದಿಲ್ಲ. ಅದನ್ನ ದೇಹ ಇದ್ದೇ ಇರುತ್ತೆ. ಜ್ಞಾನ ಆದ್ಮೇಲೆ ದೇಹ ಇದ್ಮೇಲಿಂದ ವಿದೇಹ ಕೈವಲ್ಯವಾಗದೆ ಇರುತ್ತದೆ ಎಂಬುದು ಕರ್ಮದೃಷ್ಟಿ. ಈ ವಿದೇಹ ಕೈವಲ್ಯ ಆಗಲ್ಲ. ವಿದೇಹ ಕೈವಲ್ಯ ದೇಹ ಬಿಟ್ಟರೆ ವಿದೇಹ ಕೈವಲ್ಯ ಆಗುತ್ತೆ. ದೇಹ ಇರೋರಿಗೆ ವಿದೇಹ ಕೈವಲ್ಯ ಆಗಲ್ಲ ಅನ್ನೋದು ಈ ಕರ್ಮದೃಷ್ಟಿ. ಇದು ಕರ್ಮದೃಷ್ಟಿದೆ ಹೇಳುದು. ಇದು ಎರಡು ದೃಷ್ಟಿಯಿಂದ ನೋಡೋದು. ಇದು ಅನುಭವ ದೃಷ್ಟಿ, ಶಾಸ್ತ್ರ ದೃಷ್ಟಿ. ಇನ್ನು ಕರ್ಮದೃಷ್ಟಿ. ಕರ್ಮದೃಷ್ಟಿಯಿಂದ ಜ್ಞಾನಿಗೆ ಪ್ರಾರಬ್ಧ ಕರ್ಮ ಇರುತ್ತೆ ಅಂತ ಒಪ್ಕೊಂಡ್ರೆ ಅವ ಸಂಚಿತ ಕರ್ಮ ಇರ್ಲಿ ಆಗಾಮಿ ಇರ್ಲಿ ಒಪ್ಪಳಿಕೆ ಹೇಳ್ಕೊತಾ ಇದ್ದಾನೆ. ಪೂರ್ವಪಕ್ಷಿ ಅದೇ. ನೀವು ಪ್ರಾರಬ್ಧ ಕರ್ಮನ ಜ್ಞಾನಿಗೆ ಯಾಕೆ ಒಪ್ಕೊಂಡ್ರೆ ಯಾಕೆ ಸಂಚಿತ ಒಪ್ಕೊಳ್ಳಲ್ಲ? ಅದನ್ನು ಇನ್ನೊಂದು ಜನ್ಮ ಬರಲಿ ಜ್ಞಾನಿಗೆ ಅಂತ ಪ್ರಶ್ನೆ ಮಾಡ್ದ. ಅದಕ್ಕೆ ಉತ್ಸಾಹ ಬರ್ಕೊಡ್ಬೇಕು. ಆಗ ಸಾಧ್ಯ ಇಲ್ಲ. ಪ್ರಾರಬ್ಧ ಕರ್ಮ ಮುಕ್ತೇಶ್ವರ ಬಿಟ್ಟ ಮಾಡದಂತೆ ಬಂದಿರೋದ್ರಿಂದ ಅದನ್ನು ಅನುಭವಿಸ್ತಾನೆ. ಸಂಚಿತ ಕರ್ಮ ಇನ್ನು ಮೂಡಿಯಲ್ಲಿರ್ತಕ್ಕಂಥ ಬಾಣ. ಅದು ಹೂಡಿಯೇ ಇಲ್ಲ. ಅದನ್ನ ಹೂಡ್ಬೇಕು ಅಂತಿಲ್ಲ. ಬಿಟ್ಟಾಗಿರೋ ಬಾಣ ಇದೆಯಲ್ಲ ಅಥವಾ ಇನ್ನು ಬಾಣದ ಮೇಲೆ ಬಿಲ್ ಮೇಲೆ ಇಟ್ಟಿರೋದನ್ನು ತಗೊಂಡ್ಬಿಡ್ಬೋದು, ಬತ್ತಳಿಕೆ ಇರೋದನ್ನು ತಗೊಳ್ದೇ ಇರ್ಬೋದು. ಬಿಟ್ಟಾಗಿರೋದನ್ನ ಏನು ಮಾಡಕ್ಕಾಗಲ್ಲ. ಅದು ನಮ್ಮ ಕೈಲಿಲ್ಲ. ಹಾಗೆ ತತ್ವಜ್ಞಾನವಾದರೂ ಈ ಶರೀರ ಬಂದ್ಬಿಟ್ಟಿರೋದ್ರಿಂದ ಪುಣ್ಯ ಪಾಪದಿಂದ ಆ ಪ್ರಾರಬ್ಧ ಒಂದು ಕೊನೆವರೆಗೂ ಇದ್ದೇ ಇರುತ್ತೆ. ಪ್ರಾರಬ್ಧ ಮುಗಿದ ಮೇಲೆ ಸತ್ಸಂಪತ್ತಿ ಆಗತ್ತೆ ಅಂತ ನೆನ್ನೆ ವ್ಯಾಖ್ಯಾನ ಮಾಡಿದ್ರು. ನೀವು ಪ್ರಾರಬ್ಧ ಕರ್ಮ ಇರುತ್ತೆ ಅಂತ ಒಪ್ಕೊಳ್ಳೋದಾದ್ರೆ ಸಂಚಿತವನ್ನು ಒಪ್ಕೊಳ್ಳಿ ಅಂತ ಪೂರ್ವಪಕ್ಷಿ ಶುರು ಮಾಡ್ಕೊಂಡ. ಅದು ಆಗೋಲ್ಲ ಅದು. ಯಾಕಂದ್ರೆ ಕರ್ಮಣ ಪ್ರವೃತ್ತ ಅಪ್ರವೃತ್ತ ಫಲವತ್ವ ವಿಶೇಷೋಪಪತ್ತೇ. ಕರ್ಮಣಾಂ ಪ್ರವೃತ್ತ ಫಲತ್ವ ವಿಶೇಷೋಪಪತ್ತೇ. ಕರ್ಮಗಳಲ್ಲಿ ಪ್ರವೃತ್ತವಾದ ಕರ್ಮ ಅಪ್ರವೃತ್ತವಾದ ಕರ್ಮ ಅಂತ ಹೇಳಿ ಈ ರೀತಿ ಫಲ ವಿಶೇಷ. ಪ್ರವೃತ್ತವಾದ ಫಲವುಳ್ಳದ್ದು ಅಪ್ರವೃತ್ತವಾದ ಫಲವುಳ್ಳದ್ದು ಎಂಬ ವಿಶೇಷವು ಕರ್ಮಗಳಿಗೆ ಹೊಂದತ್ತೆ. ಕೆಲವು ಕರ್ಮಗಳು ಫಲ ಕೊಡೋಕೆ ಆರಂಭವಾಗಿರುವುದು ಕರ್ಮಗಳು, ಇನ್ನು ಕೆಲವು ಕರ್ಮಗಳು ಫಲ ಕೊಡೋಕೆ ಆರಂಭವಾಗಿಲ್ಲ ಅನ್ನುವಂಥ ಕರ್ಮಗಳು. ಫಲ ಕೊಡೋಕೆ ಆರಂಭವಾಗದೇ ಇರೋ ಕರ್ಮ ಅದು ಡಿಲೀಟ್ ಆಗ್ಬಿಡುತ್ತೆ. ಫಲ ಕೊಡೋಕೆ ಆರಂಭವಾಗಿರೋ ಕರ್ಮ ಇದೆಯಲ್ಲ ಅದು ದೇಹ ಇರುವವರೆಗೂ ಇದ್ದೇ ಇರುತ್ತೆ, ಏನು ಮಾಡಕ್ಕಾಗಲ್ಲ. ಇದುಕ್ತಂ ಅಪ್ರವೃತ್ತ ಫಲಾನಾಂ ಕರ್ಮಣಾಂ ಇದುಕ್ತಂ ಅಪ್ರವೃತ್ತ ಫಲಾನಾಂ ಕರ್ಮಣಾಂ ಧ್ರುವಫಲತ್ವಾತ್ ಬ್ರಹ್ಮವಿದಃ ಶರೀರೇ ಪತಿತೆ ಶರೀರಾಂತರಂ ಆರಬ್ಧವ್ಯಂ ಅಪ್ರವೃತ್ತ ಕರ್ಮ ಫಲೋಪಭೋಗಾರ್ಥಂ ಇತಿ ಏತದಸತ್. ಇದುಕ್ತಂ ಪೂರ್ವಪಕ್ಷಿಣ ಅಂತ. ಪೂರ್ವಪಕ್ಷಿ ಏನು ಹೇಳಿದ್ದ? ಅಪ್ರವೃತ್ತ ಫಲಾನಾಂ, ಯಾವ ಕರ್ಮಗಳು ಫಲವನ್ನು ಕೊಡೋದಕ್ಕೆ ಇನ್ನು ಆರಂಭವನ್ನೇ ಮಾಡಿಲ್ಲವೋ, ಇನ್ನು ಮುಂದಿನ ಜನ್ಮದಲ್ಲಿ ಕೊಡುವಂತಹ ಕರ್ಮಗಳು ಈ ಜನ್ಮದಲ್ಲಿ ಫಲ ಕೊಡೋಕೆ ಆರಂಭವೇ ಮಾಡಿಲ್ಲ. ಅದು ಇನ್ನು ಮೂಟೆಯಲ್ಲಿದೆ, ಸ್ಟಾಕಲ್ಲಿದೆ, ಮೂಟೆಯಲ್ಲಿದೆ, ಪೆಂಡಿಂಗ್ ಅಲ್ಲಿದೆ. ಇದಕ್ಕೆ ಇಂಪ್ಲಿಮೆಂಟ್ ಆಗಿಲ್ಲ, ಸೇರ್ಕೊಂಡಿಲ್ಲ, ಪ್ರಾರಬ್ಧ ಕರ್ಮ ಜೊತೆ ಸೇರ್ಕೊಂಡಿಲ್ಲ. ಆದ್ರೆ ಎಲ್ಲಾ ಕರ್ಮಕ್ಕೂ ಫಲ ಆಗಲೇಬೇಕು ಅಂತ ಕರ್ಮ ಸಿದ್ಧಾಂತ. ಯಾವ ಕರ್ಮವಾದರೂ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅಂತ. ಪುಣ್ಯವಾಗಲಿ ಪಾಪವಾಗಲಿ ಫಲ ಅನುಭವಿಸಿದ್ರೆ ನಾಶವಾಗುವುದೇ ಇಲ್ಲ. ಆದ್ರಿಂದ ಅಪ್ರವೃತ್ತ ಫಲವಾದ ಕರ್ಮಗಳಾಗಿದ್ದರೂ ಅದು ಅವ ಕರ್ಮಗಳಿಗೆ ಖಡಾಖಂಡದಾಗ ಫಲ ಆಗಿಯೇ ಆಗತ್ತೆ ಅಂತ. ಆದ್ರಿಂದ ಬ್ರಹ್ಮಜ್ಞಾನಿಗೆ ಶರೀರ ಬಿದ್ದೋದ್ಮೇಲೂ ಕೂಡ ಶರೀರಾಂತರ ಬರಲೇಬೇಕು. ಯಾತಕ್ಕೆ? ಅಪ್ರವೃತ್ತವಾದ ಕರ್ಮದ ಫಲವನ್ನು ಅನುಭವಿಸುವುದಕ್ಕಾಗಿ. ಯಾವ ಕರ್ಮಗಳು ಇನ್ನು ಆರಂಭವೇ ಆಗಿಲ್ಲವೋ ಫಲ ಕೊಡಕ್ಕೆ, ಅಂಥ ಕರ್ಮಗಳ ಸಂಚಿತ ಕರ್ಮಗಳ
ಫಲವನ್ನು ಅನುಭವಿಸುವುದಕ್ಕೋಸ್ಕರವಾಗಿ ಜನ್ಮ ಅಂತ ನಾವು ತೆಗೆದುಕೊಳ್ಳಲೇಬೇಕು ಅಂತ ಪೂರ್ವಪಕ್ಷಿ ಹೇಳಿದ್ನಲ್ಲ, ಏತದ್ ಅಸತು, ಇದು ಸರಿಯಲ್ಲ, ಇದು ಹೊಂದೋದಿಲ್ಲ, ಇದು ಪ್ರಾರಬ್ಧ ಕರ್ಮಕ್ಕೆ ಇದಕ್ಕೆ ಹೋಲಿಕೆ ಕೊಡಕ್ ಬರಲ್ಲ ಅಂತ ಇದ್ದಾರೆ. ಪ್ರಾರಬ್ಧ ಕರ್ಮದ ಒಂದು ವಿಶೇಷ ಇದೆ, ಸಂಚಿತ ಕರ್ಮಕ್ಕೂ ಪ್ರಾರಬ್ಧ ಕರ್ಮಕ್ಕೂ ಸಮಾನತೆ ಇಲ್ಲ, ವ್ಯತ್ಯಾಸ ಇದೆ ಅಂತ. ಏನು ಅಂದ್ರೆ ವಿದುಷಃ ವಿದುಷಃ ತಸ್ಯ ತಾವದೇವ ಚಿರಮಿತಿ ಶ್ರುತೇ ಪ್ರಾಮಾಣ್ಯಾತ್. ತಸ್ಯ ತಾವದೇವ ಚಿರಂ ಇತಿ ಶ್ರುತಿಃ ಪ್ರಮಾಣ. ನೋಡಪ್ಪ ಪೂರ್ವಪಕ್ಷಿ, ಇದಕ್ಕೆ ಶ್ರುತಿ ಪ್ರಮಾಣ. ಜನ್ಮಾಂತರ ಉಂಟಾ ಇಲ್ವಾ ಅನ್ನಕ್ಕೆ ಯದ್ಯಪಿ ಜ್ಞಾನಿಯ ದೃಷ್ಟಿಯಿಂದ ಅವನಿಗೆ ಈಗಲೂ ಜನ್ಮ ಇಲ್ಲ, ಹಿಂದೂ ಜನ್ಮ ಇಲ್ಲ, ಮುಂದೂ ಜನ್ಮ ಇಲ್ಲ, ಅದು ಅವನ ಅನುಭವ. ಆದ್ರೆ ಶಾಸ್ತ್ರಾರ್ಥ ಮಾಡ್ಬೇಕಾದ್ರೆ, ವಾಕ್ಯಾರ್ಥ ಮಾಡ್ಬೇಕಾದಾಗ ವಾಕ್ಯ ಏನ್ ಹೇಳುತ್ತೆ, ಜ್ಞಾನಿಗೆ ಮುಂದಿನ ಜನ್ಮ ಇಲ್ಲ ಅಂತ ಹೇಳುತ್ತೆ. ಜ್ಞಾನಿ ಆದವನಿಗೆ ಪುನರ್ಜನ್ಮ ಇಲ್ಲ ಅವನಿಗೆ ತಿಳಿಸಿದ್ದೇವೆ. ಅವನಿಗೆ ಅದೇ ತಡ ಅಂದೇನೋ, ಪ್ರಾರಬ್ಧ ಕರ್ಮವನ್ನು ಮುಗಿಸೋದೇ ತಡ. ಪ್ರಾರಬ್ಧ ಕರ್ಮವನ್ನು ಮುಗಿಸಿಬಿಟ್ಟ ಅಂತಂದ್ರೆ ಅವನಿಗೆ ಮತ್ತೆ ಜನ್ಮ ಇಲ್ಲ ಅಂತ ಶ್ರುತಿ ಹೇಳ್ತಾ ಇದೆ. ಅದೇ ಶ್ರುತಿ ಅಂತ ನಂಬ್ಕೋಬೇಕು, ಒಪ್ಕೋಬೇಕು. ಇದು ಮೂರನೇವರು ಚರ್ಚೆ ಮಾಡ್ತಿರೋದು, ಜ್ಞಾನಿಯ ಚರ್ಚೆ ಅಲ್ಲ. ಜ್ಞಾನಿ ಚರ್ಚೆ ಮಾಡ್ತಾ ಇಲ್ಲ. ಜ್ಞಾನಿ ಅನುಭವವನ್ನು ಪಕ್ಕಕ್ಕೆ ಇಟ್ಬಿಟ್ರು. ಜ್ಞಾನಿಯನ್ನು ಪಕ್ಕಕ್ಕೆ ಇಟ್ಬಿಟ್ಟು ಅಜ್ಞಾನಿಗಳು ಚರ್ಚೆ ಮಾಡ್ತಿರೋದು ಶಾಸ್ತ್ರವಾಕ್ಯ ತಗೊಂಡು. ಶಾಸ್ತ್ರವಾಕ್ಯ ಇದೆ ಅಂತ ತಗೊಂಡು ಎರಡು ತರ ವಾಕ್ಯ ಇದೆಯಲ್ಲ. ಇವಾಗ ನೀವು ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ತಾನೆ ಅಂತ ಒಪ್ಕೊಳ್ಳೋದಾದ್ರೆ ಸಂಚಿತವನ್ನು ಅನುಭವಿಸಲಿ. ಯಾಕಂದ್ರೆ ಕರ್ಮ ಫಲಗಳಿಗೆ ಖಡಾಖಂಡಿತ ಫಲವಾಗಬೇಕು ನಿಯಮ ಇದೆ. ಧ್ರುವಸ್ಯ ಭಾವ ದ್ರವ್ಯಂ, ಕರ್ಮಫಲ ಆಗ್ಲೇಬೇಕು ಅಂತಿದೆ. ಹಾಗಾದ್ರಿಂದ ಅವನು ಅನುಭವಿಸ್ಲೇಬೇಕು ಅಂತ ಅವನದು. ಚಳಿ ಆಗ್ತದೆ ಇವತ್ತು, ಯಾಕೆ ನನಗೆ ಶೆಕೆ ಆಗ್ತಿತ್ತು, ಜ್ಞಾನ ಆಗ್ತದೆ. ಶ್ರುತಿ ಅವನಿಗೆ ಅದೇ ತಡ ಅಂಥೇಳಿ ಶ್ರುತಿ ಈ ರೀತಿ ತತ್ವಜ್ಞಾನಿಗೆ ಪ್ರಾರಬ್ಧ ಕರ್ಮ ಮುಗಿದ ಮೇಲೆ ಮತ್ತೆ ಅವನಿಗೆ ಜನ್ಮವಿಲ್ಲ, ಸತ್ಸಂಪತ್ತಿ ಆಗತ್ತೆ ಅಂತ ಹೇಳ್ತಾ ಇರೋದ್ರಿಂದ ಜನ್ಮ ಅಂತ ಒಪ್ಕೋಬಾರ್ದು. ಇದು ಒಂದು ಉತ್ತರ. ಇವಾಗ ಇನ್ನೊಂದು ಶ್ರುತಿ ಕೊಡ್ತಾನೆ ಅವನು. ಅದೇ ಸರ್ ಶ್ರುತಿ ನಾನು ಪುಣ್ಯೋವಿ ಪುಣ್ಯೇನ ಕರ್ಮಣ ಭವತಿ ಇತ್ಯಾದಿ ಶ್ರುತಿಯರಪಿ. ನನು ಪುಣ್ಯೋ ವೈ ಪುಣ್ಯೇನ ಕರ್ಮಣ ಭವತಿ ಇತ್ಯಾದಿ ಶ್ರುತೇರಪಿ ಪ್ರಾಮಾಣ್ಯಮೇವ. ಅಲ್ಲ ಸ್ವಾಮಿ, ನೀ ಶ್ರುತಿ ಪ್ರಮಾಣ ಅಂದ್ರೆ ಶ್ರುತಿ, ಇದು ಶ್ರುತಿ ಇದೆ. ಪುಣ್ಯ ಕರ್ಮ ಅಂತವನು ಪುಣ್ಯ ಜನ್ಮ ಪಡ್ಕೋತಾನೆ, ಪಾಪ ಕರ್ಮ ಉಳ್ಳವನು ಪಾಪ ಜನ್ಮ ಪಡ್ಕೋತಾನೆ. ಯಾವ್ಯಾವ ಕರ್ಮ ಏನೇನ್ ಬ್ಯಾಲೆನ್ಸ್ ಇದೆಯೋ ಆ ಕರ್ಮದ ಬ್ಯಾಲೆನ್ಸ್ ತಕ್ಕಾಗಿ ಜನ್ಮ ಬಂದೇ ಬರುತ್ತೆ. ಅದು ಶ್ರುತಿ ಇದೆ ತಾನೆ. ಪುಣ್ಯೋಭಿ ಪುಣ್ಯೇನ ಕರ್ಮಣ ಹೋದಿ ಪಾಪೇನ ಅಂತ ಇದೆಯಲ್ಲ ವಾಕ್ಯ. ಪಾಪ ಕರ್ಮ ಮಾಡಿದವನು ಪಾಪ ಜನ್ಮ ಪಡ್ಕೋತಾನೆ, ಪುಣ್ಯ ಕರ್ಮ ಮಾಡಿದವನು ಪುಣ್ಯ ಜನ್ಮ ಪಡ್ಕೋತಾನೆ. ಇವನಿಗೂ ಸಂಚಿತ ಕರ್ಮದಲ್ಲಿ ಪುಣ್ಯ ಪಾಪ ಇದ್ದೇ ಇದೆ. ಅದೆಲ್ಲ ಸಾಲ್ಟರ್ ಆಗಿ ಯಾವ್ದು ಬರ್ಬೇಕು ಬರ್ಲಿ, ನಿಮ್ಗೇನ್ ತೊಂದ್ರೆ? ಶ್ರುತಿ ತಾನೆ ವಾಕ್ಯ ಚರ್ಚೆ ಮಾಡ್ತಿರೋದು. ಶ್ರುತಿ ವಾಕ್ಯದಲ್ಲಿ ನೀವು ಚರ್ಚೆ ತಾವದೇವ ಚರ್ಮ ಶ್ರುತಿ ವಾಕ್ಯ ಕೊಟ್ರೆ ಪುಣ್ಯೋಭಿ ಪುಣ್ಯೇನ ಕರ್ಮಣ ವಾಕ್ಯ ಇದೆ, ಅದಕ್ಕೆ ಕೊಡ್ತೀನಿ ನಾನು. ಆ ವಾಕ್ಯದಂತೆ ಅವನಿಗೆ ಜನ್ಮ ಬರ್ಲಿ. ಜ್ಞಾನ ಆದ್ರೆ ಏನು, ಕರ್ಮ ಬರೋಕ್ಕೆ ಶರೀರ ಬರೋಕ್ಕೆ ಏನ್ ತೊಂದ್ರೆ? ಈ ಜ್ಞಾನ ಪ್ರಾರಬ್ಧ ಕರ್ಮ ಇರೋದಕ್ಕೆ ಹೇಗೆ ತೊಂದರೆ ಇಲ್ಲ ಅಂತಂದ್ರು, ಜ್ಞಾನ ಆದ್ರೂ ಸಂಚಿತ ಕರ್ಮ ಬರೋಕ್ಕೂ ತೊಂದರೆ ಇಲ್ಲ ಅಂತ ಒಪ್ಕೊಳ್ಳಿ. ಜ್ಞಾನ ಆದ್ಮೇಲೆ ಪ್ರಾರಬ್ಧ ಕರ್ಮ ಇರಬಹುದು, ಅದನ್ನು ಅನುಭವಿಸ್ತಾನೆ ಒಪ್ಕೊಂಡ್ಮೇಲೆ ಸಂಚಿತ ಕರ್ಮ ಆಗಾಮಿ ಕರ್ಮ ಬರ್ಲಿ, ಏನ್ ತೊಂದ್ರೆ? ಅವನು ಜ್ಞಾನಪಾಡ ಜ್ಞಾನ ಇರಲಿ, ಕರ್ಮಪಾಡ ಕರ್ಮಫಲ ಕೊಡ್ತಾ ಇರ್ಲಿ ಅಂತ. ಹೀಗೆ ಶ್ರುತಿ ವಾಕ್ಯ ನೀವು ಕೊಡೋದಾದ್ರೆ ನಾನು ಶ್ರುತಿ ವಾಕ್ಯ ಕೊಡ್ತೀನಿ, ಈ ಶ್ರುತಿ ವಾಕ್ಯದಿಂದ ಜನ್ಮ ಬರಲಿ ಇಂದ. ಸತ್ಯಮೇವಂ ಅಂದ್ರು. ಸತ್ಯಮೇವಂ ವಾಕ್ಯ ಇದೆ, ಆ ವಾಕ್ಯ ಯಾರಿಗೆ ಅಂತ. ತಥಾಪಿ ಪ್ರವೃತ್ತ ಫಲಾನಾಂ ಅಪ್ರವೃತ್ತ ಫಲಾನಾಂಚ ಕರ್ಮಣಾಂ ವಿಶೇಷೋಸ್ತಿ. ಹೌದಕ್ಕಪ್ಪ, ನಿನಗೂ ವಾಕ್ಯ ಇದೆ, ನನಗೂ ವಾಕ್ಯ ಇದೆ. ಆದ್ರೆ ಕರ್ಮಗಳು ಎರಡು ತರಹ ಕರ್ಮ. ಫಲ ಕೊಡಕ್ಕೆ ಆರಂಭವಾಗಿರುವ ಕರ್ಮಗಳು ಅಂತ ಒಂದು, ಫಲ ಕೊಡಕ್ಕೆ ಆರಂಭವಾಗದೇ ಇರುವ ಕರ್ಮಗಳು ಅಂತ ಇನ್ನೊಂದು ಕರ್ಮ ಜಾತಿ. ಎರಡು ತರಹ ಕರ್ಮದ ಕ್ಯಾಟಗರಿ ಇದೆ. ಯಾವುದು ಫಲ ಕೊಡಕ್ಕೆ ಆರಂಭವಾಗ್ಬಿಟ್ಟಿದೆಯೋ ಅದನ್ನ ತಪ್ಪಿಸ್ಕೊಳಕ್ಕಾಗಲ್ಲ, ಬಿಟ್ಟ ಬಾಣದಂತೆ. ಯಾವುದು ಫಲ ಕೊಡಕ್ಕೆ ಆರಂಭವಾಗಿಲ್ವ ಕರ್ಮಗಳು ಅದು ಡಿಲೀಟ್ ಆಗುತ್ತೆ. ಶಾಸ್ತ್ರವಾಕ್ಯದ ಡಿಲೀಟ್ ಆಗಿ ಒಪ್ಕೊಂಡು ಏನು ಮಾಡಬೇಕು? ಶಾಸ್ತ್ರವಾಕ್ಯದಿಂದ ಇದನ್ನು ತೀರ್ಮಾನ ಮಾಡಬೇಕು. ಕರ್ಮಗಳಿಗೆ ಪ್ರವೃತ್ತ ಫಲವುಳ್ಳದ್ದಾದ ಕರ್ಮಗಳು, ಫಲ ಕೊಡಕ್ಕೆ ಆರಂಭವಾಗಿರುವ ಕರ್ಮಗಳು, ಫಲ ಕೊಡಕ್ಕೆ ಆರಂಭವಾಗದೇ ಇರುವ ಕರ್ಮಗಳು ಅಂತ ಹೇಳಿ ಈ ರೀತಿ ವಿಶೇಷ ಹೊಂದತ್ತೆ ಎಂದು. ಕಥಂ ಯಾವ ರೀತಿ ಹೊಂದತ್ತೆ ಅಂತೀರಾ? ಯಾನಿ ಪ್ರವೃತ್ತ ಫಲಾನಿ ಕರ್ಮಾಣಿ
ಯಾನಿ ಪ್ರವೃತ್ತಫಲಾನಿ ಕರ್ಮಾಣಿ ಯೈಹಿ ವಿದ್ಯುತ್ ಶರೀರಂ ಆರಬ್ಧಂ ಯೈಹಿ ವಿದ್ವಚ್ಛರೀರಂ ಆರಬ್ಧಂ ತೇಷಾಂ ಉಪಭೋಗೇನೈವ ಕ್ಷಯಃ. ತೇಷಾಂ ಉಪಭೋಗೇನೈವ ಕ್ಷಯಃ. ಯಾವ ಕರ್ಮಗಳು ಫಲ ಕೊಡಕ್ಕೆ ಆರಂಭವಾಗ್ಬಿಟ್ಟಿದೆಯೋ ಮತ್ತು ಯಾವ ಕರ್ಮದಿಂದ ಜ್ಞಾನಿಯ ಶರೀರ ಉಂಟಾಗಿದೆಯೋ, ರಮಣ ಮಹರ್ಷಿ ಶರೀರ, ಪರಮಹಂಸರ ಶರೀರ, ಸ್ವಾಮಿ ಶರೀರ, ಒಂದು ಮಹಾರಾಜ ಶರೀರ ಉಂಟಾಗ್ಬಿಟ್ಟಿದೆ. ಜ್ಞಾನಿ ಶರೀರ ಹುಟ್ಟಾಗೇನು ಜ್ಞಾನಿ ಅಲ್ವಲ್ಲ, ಹುಟ್ಟಾಗ ಅಜ್ಞಾನಿಯಾಗಿ ಹುಟ್ಟಿರ್ತಾರೆ, ಆ ಕರ್ಮ ನಿಮಿತ್ತವಾಗಿ ಹುಟ್ಟಿರ್ತಾರೆ. ಅವರು ಮಧ್ಯ ವಯಸ್ಸಲ್ಲಿ ಸಾಧನೆ ಮಾಡಿ ತತ್ವಜ್ಞಾನ ಮಾಡ್ಕೊಳ್ತಾರೆ. ಆದರೆ ಕರ್ಮ ಫಲ ಶುರುವಾಗ್ಬಿಟ್ಟಿದೆ. ಅದು 60, 70, 80 ಎಷ್ಟು ವರ್ಷ ಇರಬೇಕು ಅಂತ ಅದರ ಹಣೆ ಬರ ಇದೆ, ಅಷ್ಟು ವರ್ಷ ಇದ್ದೇ ಇರ್ತಾರೆ. ಹಾಗಾಗಿ ಯಾವ ಕರ್ಮಗಳು ಫಲ ಕೊಡಕ್ಕೆ ಆರಂಭವಾಗ್ಬಿಟ್ಟಿದೆಯೋ ಮತ್ತು ಯಾವ ಕರ್ಮಗಳಿಂದ ಜ್ಞಾನಿ ಶರೀರ ತಯಾರಾಗಿದೆಯೋ ಆ ಕರ್ಮಗಳ ಕ್ಷಯವು ಅನುಭವಿಸೋದ್ರಿಂದಲೇ ಆಗತ್ತೆ ಹೊರತು ಇನ್ನು ಬೇರೆ ರೀತಿಯಿಂದ ಕರ್ಮಕ್ಷಯ ಆಗೋದಿಲ್ಲ. ಜ್ಞಾನಿಯ ಕರ್ಮಕ್ಷಯ ಅನುಭವಿಸಲೇಬೇಕು. ಪರಮಹಂಸರಾದರೂ ಕ್ಯಾನ್ಸರ್ ಬಂತು, ರಮಣ ಮಹರ್ಷಿಗೂ ಕ್ಯಾನ್ಸರ್ ಬಂತು, ಏನು ಮಾಡೋಕ್ಕಾಗಲ್ಲ. ರಮಣ ಮಹರ್ಷಿಗೂ ಕ್ಯಾನ್ಸರ್ ಯಾಕೆ ಬಂತು ಅಂದ್ರೆ ಕರ್ಮ ಫಲ ಅಷ್ಟೇ. ಶರೀರಕ್ಕೆ ಕರ್ಮ ಸಂಬಂಧ ಇದೆ, ಆತ್ಮನಿಗೆ ಕರ್ಮ ಸಂಬಂಧ ಇಲ್ಲ. ಹಾಗಾಗಿ ಶರೀರವು ಕರ್ಮ ಮಾಡಿದ್ದು ಅದಕ್ಕೆ ಕರ್ಮ ಸಂಬಂಧವಿದ್ದ ಮೇಲೆ ಅದಕ್ಕೆ ಕರ್ಮಫಲ ಆಗೇ ಆಗತ್ತೆ. ಅದೇ ರೀತಿ ಜನ್ಮಾಂತರ ಉಂಟಾಗಲಿ ಅಂತ ಅದಕ್ಕೆ ಉತ್ತರ ಕೊಡ್ತಾರೆ. ಯಥಾ ಆರಬ್ಧ ವೇಗಸ್ಯ ಯಥಾ ಆರಬ್ಧ ವೇಗಸ್ಯ ಲಕ್ಷ್ಯ ಮುಕ್ತೇಶು ಲಕ್ಷ್ಯ ಮುಕ್ತೇಶ್ವಾದೇಹ ಲಕ್ಷ್ಯ ಮುಕ್ತೇಶ್ವಾದೇಹ ವೇಗಕ್ಷಯಾದೇವ ಸ್ಥಿತಿ. ವೇಗಕ್ಷಯಾದೇವ ಸ್ಥಿತಿ. ಯಾವ ಬಾಣಕ್ಕೆ ವೇಗ ಆರಂಭವಾಗ್ಬಿಟ್ಟಿದೆಯೋ, ಬಾಣ ಬಿಟ್ಬಿಟ್ಟ, ವೇಗ ಆರಂಭವಾಯಿತು. ಆರಂಭಗೊಂಡ ವೇಗವುಳ್ಳಂತಹ ಬಾಣಕ್ಕೆ ಆ ಲಕ್ಷ್ಯವನ್ನು ಇಟ್ಟು ಬಿಟ್ಟಂತಹ ಬಾಣವೇ ಮುಂತಾದಕ್ಕೆ ಅದರ ವೇಗ ಮುಗಿಯೋರ್ಗು ಅದು ಹೋಗ್ತಾ ಇರತ್ತೆ ಹೊರತು ತನ್ನ ಕೆಲಸ ಆಯಿತು ಅಂತ ಅಲ್ಲಿ ಇಳಿಯಲ್ಲ. ಮಾವಿನ ಹಣ್ಣು ತೊಟ್ಟು ಉದ್ದ ಇರುತ್ತೆ, ಆ ಮಾವಿನ ಹಣ್ಣನ್ನು ಕೆಳಕ್ಕೆ ಬಾಣ ಬಿಡ್ತಾನೆ, ಆ ತೊಟ್ಟನ್ನು ಕತ್ತರಿಸುತ್ತೆ, ಆ ತೊಟ್ಟು ಕತ್ತರಿಸಿದಾಯ್ತು ನನ್ನ ಕೆಲಸ ಮುಗಿದ ಅಲ್ಲೇ ಇಳಿಯಲ್ಲ. ಅದ್ರ ವೇಗ ಇರೋದು ಅದು ಹೋಗ್ತಾನೇ ಇರತ್ತೆ. ಬಾಣಕ್ಕೆ ವೇಗ ಏನೋ ಅದು ಇನ್ನು 10-20 ಮಾರು ಮುಂದಕ್ಕೆ ಹೋಗ್ಬೋದು. ಆದ್ರೆ ಮುಂಚೆನೆಯೇ ಆ ಮಾವಿನ ಹಣ್ಣು ತೊಟ್ಟನ್ನು ಕತ್ತರಿಸಿರ್ಬೋದು. ಮಾವಿನ ಹಣ್ಣು ತೊಟ್ಟನ್ನು ಕತ್ತರಿಸೋಕೋಸ್ಕರ ಬಾಣ ಬಿಟ್ಟಿದ್ರು, ಆ ಫಲವಾಯಿತು ಅನ್ನೋ ಮಾತ್ರಕ್ಕೆ ಆ ವೇಗ ಮುಗಿದಿರಲ್ಲ, ಬಾಣ ಅಲ್ಲಿ ಇಳಿಯಲ್ಲ, ಬಾಣ ವೇಗ ಇರುವವರೆಗೂ ಹೋಗ್ತಾನೇ ಇರತ್ತೆ. ಅದೇ ರೀತಿ ಕರ್ಮ ಪುಣ್ಯ ಪಾಪದ ಮೊತ್ತದಿಂದ ಜ್ಞಾನಿ ಶರೀರ ಉಂಟಾದ್ಮೇಲೆ ಆ ಜ್ಞಾನಿ ಶರೀರ ಎಷ್ಟು ಪುಣ್ಯ ಪಾಪಗಳನ್ನು ತೆಗೆದುಕೊಂಡು ಜ್ಞಾನಿ ಶರೀರ ಬಂದಿರುತ್ತದೋ ಅದಕ್ಕೆ ಎಷ್ಟು ವರ್ಷ ಬದುಕಬೇಕು ಅಂತ ಅದರ ನಿಯಮ ಇದೆಯೋ ಅಷ್ಟು ವರ್ಷ ಬದುಕ್ತಾನೆ. ಜ್ಞಾನ 20ಕ್ಕಾಗಲೂ ಆಗ್ಬೋದು, 30ಕ್ಕಾಗ್ಬೋದು, 40ಕ್ಕಾಗ್ಬೋದು, 50ಕ್ಕಾಗ್ಬೋದು, 60ಕ್ಕಾಗ್ಬೋದು, 70ಕ್ಕಾಗ್ಬೋದು, ಯಾವಾಗ ಬೇಕಾಗ್ಬೋದು. ಜ್ಞಾನ ಪುರುಷ ಪ್ರಯತ್ನದಿಂದ ಆಗೋದು. ಕರ್ಮ ಫಲ ಇದೆಯಲ್ಲ ಅದು ಇವನು ಪ್ರಯತ್ನ, ತಾನಾಗಿ ಆಗ ಅನುಭವಿಸ್ತಾ ಇರ್ಬೇಕು. ನಿಮ್ಗೆ ಹಲ್ಲು ನೋವು ಬರೋದಕ್ಕೆ, ತಲೆನೋವು ಬರೋದಕ್ಕೆ ನಿಮ್ ಪ್ರಯತ್ನ ಏನೂ ಇಲ್ಲ. ಕಾಯಿಲೆ ಕಸಾಲೆ ಬರೋದು ನಿಮ್ ಪ್ರಯತ್ನ ಏನೂ ಇಲ್ಲ. ಹಾಗೆ ಒಳ್ಳೇದು ಏನೋ ಆಗೋದಕ್ಕೂ ನಿಮ್ ಕರ್ಮದ ನಿಮಿತ್ತವಾಗಿ ಒಳ್ಳೆಯದು ಕೆಟ್ಟದ್ದು ಫಲ ಆಗ್ತಾನೇ ಇರತ್ತೆ. ಅಲ್ಲಿ ಸ್ವಾತಂತ್ರ್ಯ ಇಲ್ಲ. ಅದು ಜ್ಞಾನದಲ್ಲಿ ಸ್ವಾತಂತ್ರ್ಯ ಇದೆ. ಜ್ಞಾನಕ್ಕೆ ಎಫರ್ಟ್ ಹಾಕೋದ್ರಲ್ಲಿ ತೀವ್ರವಾಗಿ ಹಾಕೋದು, ಸಾಮಾನ್ಯವಾಗಿ ಹಾಕೋದು, ತುಂಬಾ ಲೋವಾಗಿ ಹಾಕೋದು ಅದು ಅವನ ಕೈಲಿರೋದು. ಯಾರು ತೀವ್ರವಾಗಿ ಎಫರ್ಟ್ ಹಾಕ್ತಾರೋ ಜ್ಞಾನಕ್ಕಾಗಿ ಅವ್ರಿಗೆ ಇಲ್ಲಿಯೇ ಜ್ಞಾನ ಆಗುತ್ತೆ. ಜ್ಞಾನ ಆದ ಮಾತ್ರಕ್ಕೆ ಕರ್ಮ ಮುಗಿಬೇಕು ಅಂತ ಏನಿಲ್ಲ. ಕರ್ಮದ ಒಂದು ವೇಗ ಇರುವವರೆಗೂ ಆ ಶರೀರ ಕ್ಯಾರಿ ಆಗ್ತಾನೇ ಇರುತ್ತೆ. ಇದರಿಂದ ಜ್ಞಾನಿಗಳು ಲೋಕದಲ್ಲಿ ಇರ್ತಾರೆ ಅನ್ನೋದಕ್ಕೂ ಒಂದು ಅವಕಾಶ ಆಯಿತು. ಜ್ಞಾನ ಆದ್ಕೂಡಲೇ ಪ್ರಾರಬ್ಧ ಕರ್ಮ ಮುಗಿದೋಗ್ಬಿಟ್ಟು ಶರೀರ ಬಿದ್ದೋಗ್ಬಿಟ್ರೆ ಜ್ಞಾನವನ್ನು ಪಡ್ಕೋಕ್ಕೋಸ್ಕರ ಗುರು ಹತ್ರ ಹೋಗ್ಬೇಕು ಅನ್ನೋ ವಾಕ್ಯಕ್ಕೆ ಅರ್ಥವೇ ಇಲ್ಲ ಅಂತ ಬಿಡುತ್ತೆ. ಜ್ಞಾನಿಗಳೇ ಇರಲ್ಲ ಅಂತ ಬಿಡುತ್ತೆ. ಜ್ಞಾನಿಗಳು ಇರ್ತಾರೆ. ಕರ್ಮ ಅಂದ್ರೆ ನೀವು ಅನ್ನೋದು ಪ್ರಾರಬ್ಧ ಮಾತ್ರ. ಹೌದು, ಪ್ರಾರಬ್ಧ ಕ್ಯಾರಿ ಆಗ್ತಾ ಇರುತ್ತೆ. ಮತ್ತೆ ಇದಿಲ್ಲ ಹಾಗಾಗಿ ಬರಲ್ಲ. ಯಾಕಂದ್ರೆ ಅದು ಫಲ ಕೊಡೋಕಿನ್ನು ಆರಂಭವಾಗಿಲ್ಲ. ಅದನ್ನ ಅದು ಆರಂಭವಾಗದೇ ಇರೋದು ಶುರು ಆಗೋದಿಲ್ಲ. ಆರಂಭವಾಗ್ಬಿಟ್ಟಿರೋದು ಅದು ಫಲ, ಅದು ಮುಗಿಯೋವರೆಗೂ ಫಲ ಕೊಟ್ಟೆ ಕೊಡುತ್ತೆ. ನೀವು ಫ್ಯಾನ್ ಸ್ವಿಚ್ ಆಫ್ ಮಾಡಿದ್ರು ಇನ್ನು 10-20 ಸೆಕೆಂಡ್ ತಿರುಗ್ತಾನೆ ಇರುತ್ತೆ ಫ್ಯಾನು. ಆರಂಭವಾಗ್ಬಿಟ್ಟಿದ್ಮೇಲೆ ಅದರ ಇದು ಬೇಗ ಮುಗಿಯೋವರೆಗೂ ಮಾಡುತ್ತೆ. ಆ ವೇಗವನ್ನು ಆರಂಭ ಮಾಡಿಕೊಂಡ ಲಕ್ಷ್ಯದಲ್ಲಿ ಬಿಟ್ಟಂತಹ ಬಾಣವೆ ಮುಂತಾದವುಗಳಿಗೆ ವೇಗಕ್ಷಯದಿಂದಲೇ ನಿಲ್ಲುವಿಕೆಯೇ ಹೊರತು
ನತು ಲಕ್ಷ್ಯವೇಧ ಸಮಕಾಲಮೇವ न तु लक्ष्यवेध समकालमेव ಪ್ರಯೋಜನಂ ನಾಸ್ತಿ ಇತಿ ತದ್ವತ್. ಪ್ರಯೋಜನಂ ನಾಸ್ತಿ ಇತಿ ತದ್ವತ್. ಲಕ್ಷ್ಯವಾದ ಮಾವಿನ ಹಣ್ಣನ್ನು ಕತ್ತರಿಸೋದು ಅನ್ನುವಂತಹ ಒಂದು ಇದೆಯಲ್ಲ, ಆ ಪ್ರಯೋಜನ ಆ ಕಾಲದಲ್ಲಿ ಆ ಬಾಣ ಅಲ್ಲೇ ಹಿಡಿಯಲ್ಲ. ಲಕ್ಷ್ಯಕ್ಕೆ ವೇಧವಾದ ಮೇಲೆ ಆ ಸಮಕಾಲದಲ್ಲಿಯೇ ನಾನು ಇನ್ನು ಮುಂದೆ ಹೋಗೋದಕ್ಕೆ ಪ್ರಯೋಜನ ಇಲ್ಲ, ಆದ್ರಿಂದ ನಾನು ಮುಂದಕ್ಕೆ ಹೋಗಲ್ಲ ಅಂತ ಹೇಳಿ ಬಾಣ ಅಲ್ಲೇ ಹೀಗೆ ತಿಳ್ಕೊಂಡು ಇಳಿಯಲ್ಲ. ಬಾಣಕ್ಕೆ ಆ ಅರಿವಿಲ್ಲ. ಏನರಿವಿಲ್ಲ? ನನ್ನ ಲಕ್ಷ್ಯ ಕತ್ತರಿಸಿದ್ದಾಯ್ತು, ನಾನು ಇಳಿಬೇಕು ಅಂತ. ಹಾಗೆ ಕರ್ಮಕ್ಕೆ ಅರಿವಿಲ್ಲ. ಆತ್ಮಜ್ಞಾನ ಆಯ್ತು, ನಾನು ಇನ್ನು ಮುಂದಕ್ಕೆ ಕಂಟಿನ್ಯೂ ಆಗೋ ಅವಶ್ಯಕತೆ ಇಲ್ಲ ಅಂದ್ರೆ ಕರ್ಮಕ್ಕೆ ಅರಿವಿಲ್ಲ. ಕರ್ಮ ಜಡ. ಕರ್ಮ ತನ್ನ ವೇಗ ಇರುವವರೆಗೂ ಫಲ ಕೊಟ್ಕೊಂಡು ಹೋಗುತ್ತೆ. ಈ ಮಧ್ಯೆ ಜ್ಞಾನ ಮಾಡ್ಕೊಳ್ಳಿ ಬಿಟ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಿಲ್ಲ. ನೀವು ಮಾಡಿಕೊಳ್ಳುವ ಆತ್ಮಜ್ಞಾನಕ್ಕೂ ನಿಮಗೆ ಬಂದಿರೋ ಪ್ರಾರಬ್ಧಕ್ಕೂ ಸಂಬಂಧ ಇಲ್ಲ. ಆತ್ಮಜ್ಞಾನ ನಿಮ್ಮ ಎಫರ್ಟಿಂದ ಆಗೋದು. ಬದುಕು, ಜನ್ಮ, ಆಯುಷ್ಯ ಅನ್ನೋದು ಕರ್ಮ ನಿಮಿತ್ತವಾಗಿ ಆಗೋದು. ಗಣಿತ ಲೆಕ್ಕ ಅರ್ಥ ಮಾಡ್ಕೊತೀರ. ಈ ಲೆಕ್ಕ ಅರ್ಥ ಮಾಡ್ಕೊಂಡ್ರು ಪ್ರಾರಬ್ಧ ನಿಮ್ಮನ್ನು ಕ್ಯಾರಿ ಮಾಡ್ತಾನೆ ಇರುತ್ತೆ. ಲೆಕ್ಕ ಅರ್ಥ ಮಾಡ್ಕೊಳ್ಳದೆ ಹೋದ್ರು ಪ್ರಾರಬ್ಧಕ್ಕೆ ಕರ್ಮಕ್ಕೆ ಏನು ಸಂಬಂಧ ಇಲ್ಲ. ಲೆಕ್ಕದಂತೆಯೇ ಜ್ಞಾನ. ಆತ್ಮಜ್ಞಾನ ನೀವು ಮಾಡ್ಕೊಂಡ್ರು ಪ್ರಾರಬ್ಧ ಕರ್ಮ ಶಭಾಷರಲ್ಲ. ನೀವು ಮಾಡ್ಕೊಳ್ಳಿಲ್ಲ ಪ್ರಾರಬ್ಧ ಕರ್ಮ ಬೇಜಾರು ಮಾಡ್ಕೊಳ್ಳಲ್ಲ. ನನ್ನ ಡ್ಯೂಟಿ ಏನು? ನಾನು ಶುರು ಆಗಿದ್ದೀನಿ, ನನಗೆ 80-90 ಆಯುಷ್ಯ ಹೇಳಿ ಫಿಕ್ಸ್ ಆಗಿದೆ, ಅಷ್ಟು ವರ್ಷ ನಾನು ಇದ್ದು ಹೋಗ್ತೀನಿ. ನೀನು ಏನಾದ್ರು ಮಾಡ್ಕೊ, ಇನ್ ಬಿಟ್ವೀನು ಆತ್ಮಜ್ಞಾನಾಲು ಮಾಡ್ಕೋ, ವೇದಾಧ್ಯಯನ ಆದ್ರೂ ಮಾಡು, ಕಾಲೇಜಿಗಾಲು ಹೋಗು, ಅದು ಕೃಷಿಯಾಲು ಮಾಡು, ಬಿಸ್ನೆಸ್ ಆಲು ಮಾಡು, ಏನಾದ್ರು ಮಾಡು, ಅದೆಲ್ಲ ನಿನ್ನ ಬಿಟ್ಟಿದ್ದು. ಆತ್ಮಜ್ಞಾನ ಮಾಡ್ಕೊಳ್ಳೋದು ಅವನ ಸ್ವಾತಂತ್ರ್ಯ. ಪ್ರಾರಬ್ಧ ಕರ್ಮ ಫಲ ಕೊಡೋದು ಜನ್ಮಾಂತರದ ಮಾಡಿದ ಪರಿಮಾಣ ಶುರು ಆಗ್ಬಿಟ್ಟಿರೋದು, ಅದು ಆಗ್ತಾ ಹೋಗುತ್ತೆ. ಅಯ್ಯೋ, ಲಕ್ಷ್ಯವೇಧ ಸಮಕಾಲದಲ್ಲಿಯೇ ಇನ್ನು ಮುಂದಕ್ಕೆ ಹೋಗೋದಕ್ಕೆ ಪ್ರಯೋಜನವಿಲ್ಲ ಅಂದುಕೊಂಡು ಅಲ್ಲಿ ಇಳಿಯೋದು ಇಲ್ಲ. ಅವೇ ಬಾಣಕ್ಕೆ ಆ ಬಾಣ ಇನ್ನು ಮುಂದರ್ಕೊಂಡು ಹೋಗ್ತಾನೆ ಇರುತ್ತೆ. ಅನ್ಯಾನಿತು ಅಪ್ರವೃತ್ತ ಫಲಾನಿ ಇಹ ಪ್ರಾಜ್ಞಾನೋತ್ಪತ್ತೇಃ ಊರ್ಧ್ವಂಚ ಕೃತಾನಿ ವಾ ಕ್ರಿಯಮಾಣಾನಿ ವಾ ಅತೀತ ಜನ್ಮಾಂತರ ಕೃತಾನಿ ವಾ ಅಪ್ರವೃತ್ತ ಫಲಾನಿ ಜ್ಞಾನೇನ ದಹ್ಯಂತೆ ಪ್ರಾಯಶ್ಚಿತ್ತೇನೇವ. ಇನ್ನು ಬಾಕಿ ಕರ್ಮಗಳಿದೆಯಲ್ಲ, ಬಾಕಿ ಕರ್ಮ ಎಷ್ಟಿದೆ ಪಟ್ಟಿ ಮಾಡ್ತಾರೆ ಭಾಷಿಕರು. ಫಲ ಕೊಡೋಕೆ ಆರಂಭವಾಗದೇ ಇರುವ ಬಾಕಿ ಕರ್ಮಗಳು, ಫಲ ಕೊಡೋಕೆ ಆರಂಭವಾಗದೇ ಬಾಕಿ ಕರ್ಮಗಳಲ್ಲೂ ಕ್ಯಾಟಗರಿ ಇದೆ. ಯಾವುದೋ ಜ್ಞಾನೋತ್ಪತ್ತಿಗೆ ಮುಂಚೆ ಮಾಡಿದ ಕರ್ಮಗಳು, ಜ್ಞಾನಕ್ಕಾಗಿ ಮಾಡಿದ್ರೆ ಅದು ಜ್ಞಾನ ಕೊಟ್ಬಿಟ್ಟಿರುತ್ತೆ. ತತ್ವಜ್ಞ ಕರ್ಮಯೋಗ ಮಾಡ್ದ, ಭಕ್ತಿ ಯೋಗ ಮಾಡ್ದ, ಅದು ತತ್ವಜ್ಞಾನ ಕೊಟ್ಬಿಡುತ್ತೆ. ಬೇರೆ ಜ್ಞಾನಕ್ಕಾಗಿ ಅಲ್ಲದೇನೆ ಬೇರೆ ಉದ್ದೇಶಕ್ಕೋಸ್ಕರವಾಗಿ ಜ್ಞಾನೋತ್ಪತ್ತಿಗೆ ಮುಂಚೆ ಮಾಡಿದ ಕರ್ಮಗಳು ಯಾವುದಿದೆ ಆ ಕರ್ಮಗಳೆಲ್ಲ ನಾಶವಾಗುತ್ತೆ. ಜ್ಞಾನೋತ್ಪತ್ತಿ ಆದ್ಮೇಲೆ ಏನ್ ಕರ್ಮ ಮಾಡ್ತಾನೆ ಅಲ್ಲಿ ಕರ್ತೃತ್ವ ಬುದ್ಧಿ ಇರಲ್ಲ. ಜ್ಞಾನೋತ್ಪತ್ತಿ ಆದ್ಮೇಲೆ ಅದು ಬೇರೆ ದೃಷ್ಟಿಯಲ್ಲಿ ಕರ್ಮ ಮಾಡ್ತಿದ್ದಾನೆ ತಂದೇಕೆ ಹೊರತು, ಜನಕ ಮಹಾರಾಜ ಯಜ್ಞ ಮಾಡ್ತಿದ್ದಾನೆ ಜನರ ದೃಷ್ಟಿಯೇ ಹೊರತು ಜನಕನ ದೃಷ್ಟಿಯಲ್ಲಿ ನಾನು ಕರ್ಮ ಮಾಡ್ತಿದ್ದೀನಿ ಅಂತ ಅವ್ನಿಗೆ ಅಂದ್ಕೊಂಡೇ ಇಲ್ಲ. ಅವನ ಕರ್ತೃತ್ವ ಬುದ್ಧಿಯೇ ಇಲ್ಲ. ಆದ್ರೆ ಜ್ಞಾನೋತ್ಪತ್ತಿ ಆದ್ಮೇಲೆ ಕರ್ಮಗಳನ್ನು ಮಾಡಿದ್ರೆ ಆ ಕರ್ಮಗಳು ಮತ್ತು ಇನ್ನು ಕೃತಾನಿವ ಕ್ರಿಯಮಾಣ, ಇನ್ನು ಮಾಡಿದ್ದಾದ ಬೇರೆ ಕರ್ಮಗಳು, ಮಾಡಬೇಕು ಅಂದ್ಕೊಂಡ ಕರ್ಮಗಳು ಅತೀತ ಜನ್ಮ ಅಂತ ಹಿಂದೆ ಅನೇಕ ಜನ್ಮಗಳಲ್ಲಿ ಮಾಡಿದ್ದಾಗ, ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ, ಅದರ 100 ಜನ್ಮಗಳಲ್ಲಿ ಮಾಡಿದ್ದಾಗಿರೋ ಪುಣ್ಯ ಪಾಪ ಕರ್ಮಗಳು ಏನಿದೆ ಅದ್ಯಾವುದು ಫಲ ಕೊಡಕ್ಕೆ ಆರಂಭವಾಗದೇ ಇರುವಂಥದ್ದಾಗಿರ್ಬೇಕು. ಆ ಎಲ್ಲ ಕರ್ಮಗಳು ಕೂಡ ಜ್ಞಾನದಿಂದ ಸುಟ್ಟು ಹೋಗುತ್ತೆ. ಯಾವುದರಂತೆ? ಪ್ರಾಯಶ್ಚಿತ್ತ ಕರ್ಮದಿಂದ ಪಾಪಕರ್ಮ ಹೇಗೆ ಹೋಗುತ್ತೆ ಎಂದು ಒಪ್ಕೊಳ್ತೀಯೋ ಹಾಗೆ. ಅದು ಪೂರ್ವಪಕ್ಷಿ ಒಪ್ಕೊಂಡಿದ್ದಾನೆ. ಮೀಮಾಂಸಕರಿಗೆ, ಕರ್ಮಿಗಳಿಗೆ ಏನೋ ಒಂದು ಪಾಪ ಮಾಡಿದ್ರೆ, ತಪ್ಪು ಮಾಡಿದ್ರೆ ಅದಕ್ಕೆ ಶಾಸ್ತ್ರ ಇಂಥ ಕರ್ಮ ಮಾಡಿದ್ರೆ ಅದಕ್ಕೆ ಪರಿಹಾರವಾಗತ್ತೆ ಅಂತ ಹೇಳುತ್ತೆ. ಪ್ರಾಯಶ್ಚಿತ್ತ ಕರ್ಮದಿಂದ ಪಾಪಕರ್ಮದ ಪರಿಹಾರವಾಗುವ ಹಾಗೇನೆಯೇ ಆತ್ಮಜ್ಞಾನದಿಂದ ಹಿಂದಿನ ಅನೇಕ ಜನ್ಮಗಳಲ್ಲಿ ಮಾಡಿದ, ಈಗ ಮಾಡಿದ್ದಾದ, ಈ ಜ್ಞಾನೋತ್ಪತ್ತಿಗೆ ಮುಂಚೆ ಮಾಡಿದ, ಜ್ಞಾನೋತ್ಪತ್ತಿ ಆದ್ಮೇಲೆ ಮಾಡಿದ್ದಾದ, ಫಲ ಕೊಡಕ್ಕೆ ಆರಂಭವಾಗದೇ ಇರುವ ಎಲ್ಲಾ ಕರ್ಮಗಳು ನಾಶವಾಗುತ್ತೆ. ಫಲ ಕೊಡಕ್ಕೆ ಆರಂಭವಾಗಿ ಒಪ್ಕೋಬೇಕು. ಗುರುಗಳೇ, ಪ್ರಸನ್ನ ಅವ್ರೇನೋ ಕೇಳ್ತಾ ಇದಾರೆ ಅನ್ಸುತ್ತೆ, ಅವ್ರದ್ದು ಕೇಳಿ ಫಸ್ಟ್. ನಂದು ಒಂದು ಕ್ವೆಶನ್ ಇತ್ತು ಅನ್ಸುತ್ತೆ. ಹೇಳಿಪ್ಪ. ನೀವು ಹೇಳ್ಬಿಟ್ರಿ ಪ್ರಾಯಶ್ಚಿತ್ತದ ಹೇಳಿದ್ರೆ ಅದೇ ಕೇಳ್ತಿದ್ದೆ. ಅಲ್ಲ, ಇನ್ನೊಂದು ಏನಂದ್ರೆ, ಈಗ ಬಿಟ್ಟು ಬಾಣ ತಡೆಯಕ್ಕಾಗಲ್ಲ.
ಹೌದು ಕ್ಷಿಪಣಿ ಬಿಟ್ಟಿದೀವಿ, ಹೌದು ಅದನ್ನ ಹೊಡೆದ್ ನಿಲ್ಲಿಸ್ತೀವಿ. ಖಂಡಿತ. ಅದು ಜ್ಞಾನ ಯಾಕೆ ಹೊಡೆದ್ ನಿಲ್ಸಕ್ಕಾಗಲ್ಲ ಅದನ್ನ ಅಂತ. ಅವನ ಮಟ್ಟಿಗೆ ಅದು ಸಂಬಂಧ ಇಲ್ಲ, ನೋಡೋರ್ ಕಣ್ಣಿಗೆ ಅಟ್ಲೀಸ್ಟ್. ಜ್ಞಾನಕ್ಕೆ ಹೊಡೆಯಕ್ಕಾಗಲ್ಲ. ಜ್ಞಾನಕ್ಕೂ ಜ್ಞಾನ ಅನ್ನೋದು ಆ ಜಡವಾದಂತ ಪ್ರಾರಬ್ಧ ಕರ್ಮ ಯಾಕೆ ತಡೆಯಕ್ಕಾಗಲ್ಲ? ಅಟ್ಲೀಸ್ಟ್ ಪಬ್ಲಿಕ್ ಕೈಸ ಅವನಿಗೆ ಗೊತ್ತಾಗ್ತಿದೆ ಅವನಿಗೇನ್ ಕರ್ಮ ಎಲ್ಲ ಮುದೋಯ್ತು ಅಂತ. ಅದಲ್ಲ, ಜ್ಞಾನಕ್ಕೂ ಕರ್ಮಕ್ಕೂ ಸಂಬಂಧವೇ ಇಲ್ಲವಾದ್ರಿಂದ ತಡೆಯಲ್ಲ. ಇವನ ಆತ್ಮಜ್ಞಾನಕ್ಕೂ ಪ್ರಾರಬ್ಧ ಕರ್ಮದ ಫಲಕ್ಕೂ ಯಾವ ರಿಲೇಷನ್ ಇಲ್ಲ. ಜ್ಞಾನ ಚೇತನ ಶಕ್ತಿ ತಾನದು, ಸ್ವತಂತ್ರ ಜ್ಞಾನ ಇರುತ್ತೆ. ಅಲ್ಲ ಅದೊಂದು ಚೇತನ ತಾನದು, ಚೇತನ, ಜ್ಞಾನ ಚೇತನ. ಜಡಿ ಜಡನ ಬಡಿಯಕ್ಕಾಗಲ್ಲ ಅಂತೀರ ನೀವು ಅದನ್ನ. ಆ ಕರ್ಮ ಅದಕ್ಕೆ ಆಬ್ಜೆಕ್ಟ್ ಆಗೋಲ್ಲ. ಜ್ಞಾನಕ್ಕೆ, ಆ ಜ್ಞಾನಕ್ಕೆ ಕರ್ಮ ಆಬ್ಜೆಕ್ಟ್ ಆಗದೆ ಇರೋದ್ರಿಂದ ತಡೆಯಕ್ಕಾಗಲ್ಲ. ಸಂಬಂಧಪಟ್ಟಿಲ್ಲ ಅದಕ್ಕೆ, ಅದು ವಿಷಯವಲ್ಲ. ಕೇಳಿಮ್ಮ. ನನ್ ಕ್ವೆಶನ್ ಮರ್ತ್ಬಿಟ್ಟೆ. ಮರ್ತೇಬಿಟ್ರಾ? ನಿಜ ಮರ್ತ, ಮತ್ತೆ ಕೇಳ್ತೀನಿ, ನನ್ಗೆ ಬರುತ್ತೆ. ಆಯ್ತಮ್ಮ, ಓಕೆ. ಒಟ್ಟು ಅಪ್ರವೃತ್ತ ಫಲಾನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ವರ್ಡ್. ಯಾವ ಕರ್ಮಗಳು ಫಲ ಕೊಡೋಕೆ ಆರಂಭವಾಗಿಲ್ಲವೋ ಅದೆಲ್ಲವನ್ನು ಜ್ಞಾನ ಬಾಧೆ ಮಾಡ್ತಿದೆ. ಹೇಗೆ ಅವನಿಗೆ ಅಕರ್ತೃತ್ವ ಅಭೋಕ್ತೃತ್ವ ಸ್ವರೂಪದ ಆತ್ಮಸ್ವರೂಪದ ನೆಲೆಯ ಮೂಲಕ ಅದು ಇದಕ್ಕೆ ಆ್ಯಡ್ ಆಗೋದಿಲ್ಲ. ಯಾವುದಕ್ಕೆ? ಈ ಜೀವನಿಗೆ ಆ ಕರ್ಮಗಳು ಆ ಪುಣ್ಯ ಪಾಪ ಯಾವುದು ಸೇರ್ಕೊಳ್ಳೋದಿಲ್ಲ. ಗುರುಗಳೇ, ಈಗ ಕರ್ಮಯೋಗ ಮಾಡ್ಬೇಕಾದ್ರೆ ಇನ್ನ ಇದಕ್ ಬಂದಿಲ್ಲ, ಲೆವೆಲ್ಗೆ ಬಂದಿಲ್ಲ, ಎಲ್ಲಾನು ಜ್ಞಾನಕ್ಕೋಸ್ಕರ ಅಂತ ಮಾಡ್ತಾ ಇದ್ದಾನೆ. ಆ ಕರ್ಮಕ್ಕೂ ಪುಣ್ಯ ಪಾಪ ಇದ್ದೇ ಇರುತ್ತೆ ಅಲ್ವಾ? ಜ್ಞಾನ ಪಡೆಯೋ ತನಕ ಪುಣ್ಯ ಪಾಪ ಇದ್ದೇ ಇರ್ಬೇಕು. ಕರ್ಮಯೋಗ ಪುಣ್ಯವೇ, ಪಾಪ ಇಲ್ಲ. ಕರ್ಮಯೋಗ ಶುದ್ಧ ಪುಣ್ಯವೇ. ಆಯ್ತು, ಪುಣ್ಯ ಅಂತೂ ಬರುತ್ತೆ, ಮೆರಿಟ್ ಬರ್ತಾ ಇರುತ್ತೆ, ಅವ್ನಿಗೆ ಬೇಕಾಗಿಲ್ಲ ಅಂದ್ರೂ ಬರುತ್ತೆ. ಅಲ್ಲ, ಆ ಪುಣ್ಯ ಜ್ಞಾನವನ್ನು ಕೊಡೋಕೆ ಬರ್ತಾ ಇರುತ್ತೆ. ಆ ಕರ್ಮಯೋಗಕ್ಕೆ ಜ್ಞಾನವನ್ನು ಕೊಡೋದೇ ಫಲ. ತತ್ವಜ್ಞಾನ ಕೊಡೋದು ಅನ್ನೋ ಒಂದೇ ಉದ್ದೇಶಕ್ಕಾಗಿ ಅದು ಹೆಚ್ಚಾಗ್ತಾ ಹೋಗುತ್ತೆ. ಮೆರಿಟ್ ಅದೇ ಪುಣ್ಯ ಅಂತೂ ಬರುತ್ತೆ, ಅದು ಜ್ಞಾನಕ್ಕೆ ಡೆಡಿಕೇಟೆಡ್ ಪುಣ್ಯ. ಹೌದು, ಆ ತತ್ವಜ್ಞಾನ ಕೊಟ್ಮೇಲೆ ಅದ ಫಲ ಮುಗೀತು. ಆಮೇಲೆ ಗೌಡಪಾದಾಚಾರ್ಯರದ್ದು ಓದದ್ಮೇಲೆ ಮಾಂಡುಕ್ಯ ನನಗೆ ಅವಾಗ ಫಸ್ಟ್ ಎಷ್ಟ್ ಅರ್ಥ ಆಯ್ತು, ಅದ್ರಲ್ಲಿ ಇವೆಲ್ಲ ಇಲ್ವೇ ಇಲ್ಲ. ಅದು ಓದ್ತಾ ಇರ್ತೀವಲ್ವಾ, ಒಂಥರ ವೇಕಿಂಗ್ ಸ್ಟೇಟ್ ಇಸ್ ಆಲ್ಸೋ ಅ ಡ್ರೀಮ್ ಸ್ಟೇಟ್ ಅನ್ಕೊಂಡು. ಇದೆಲ್ಲ ನಿಜ ಕೇಳ್ಬೇಕಾದ್ರೆ ದೇರ್ ಇಸ್ ಸೋ ಮಚ್ ಆಫ್ ಟ್ರೂತ್ ಇನ್ ಇಟ್. ನಿಜ ಅಂದ್ರೆ ಕರ್ಮ ಅಂತ ಇಲ್ದೇ ಇದ್ರೆ ಎಷ್ಟೊಂದು ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ, ಲಾಟ್ ಆಫ್ ಇದು ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ. ಅಷ್ಟೊಂದು ಅದ್ರಲ್ಲಿ ಸತ್ಯ ಇರೋದು ಅಂತ ಅನಿಸಿದಾಗ, ಅದು ದೇರ್ ಇಸ್ ನೋ ವೇಕಿಂಗ್ ಸ್ಟೇಟ್ ಇಸ್ ಆಲ್ಸೋ ಡ್ರೀಮ್ ಸ್ಟೇಟ್ ಅಂದಾಗ ಎಲ್ಲೋ ನಮಗೆ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಇದಾಗ್ಬಿಡುತ್ತೆ. ಅದಕ್ಕೆ ಎರಡು ದೃಷ್ಟಿ ಇದೆ ಅಂತ. ಜ್ಞಾನಿಯ ಸ್ವಾನುಭವ ದೃಷ್ಟಿಯಿಂದ ಪ್ರಾರಬ್ಧವೂ ಇಲ್ಲ, ಸಂಚಿತವೂ ಇಲ್ಲ, ಆಗಾಮಿಯೂ ಇಲ್ಲ. ಜ್ಞಾನಿಯ ಸ್ವಾನುಭವ ದೃಷ್ಟಿಯಿಂದ ಅದು ಗೌಡಪಾದರ ದೃಷ್ಟಿ. ಇಲ್ಲಿ ವ್ಯವಹಾರ ದೃಷ್ಟಿ, ಕರ್ಮ ದೃಷ್ಟಿ. ಕರ್ಮಕ್ಕೆ ಫಲ ಉಂಟು ಅನ್ನೋದು ಇಟ್ಕೊಂಡು ಪ್ರಾರಬ್ಧ ಕರ್ಮ ಫಲ ಕೊಡಕ್ಕೆ ಶುರು ಆಗ್ಬಿಟ್ಟಿರೋದ್ರಿಂದ ಶುರುವಾದ ಕರ್ಮ ಫಲವು ಮುಗಿಯುವವರೆಗೂ ಕೊಟ್ಟೇ ಕೊಡುತ್ತೆ. ಅದನ್ನು ತಡೆಗಟ್ಟಕ್ಕಾಗಲ್ಲ. ಆದ ಸಂಚಿತ ಆಗಾಮಿ ಆರಂಭವಾಗಿಲ್ಲವಾದ್ರಿಂದ ಅದು ಇಂಪ್ಲಿಮೆಂಟೇ ಆಗಿಲ್ಲ. ಅದು ಮತ್ತೆ ಆ್ಯಡ್ ಆಗೋದಿಲ್ಲ, ಜೀವನ ಮುಂದಿನ ಜನ್ಮ ಕ್ಯಾರಿ ಆಗೋದಿಲ್ಲ, ಕಂಟಿನ್ಯೂ ಆಗೋಲ್ಲ. ಪ್ರಾರಬ್ಧ ಮಾತ್ರ ಅದು ಶುರು ಆಗ್ಬಿಟ್ಟಿರೋದನ್ನ ಅನುಭವಿಸ್ಲೇಬೇಕು ಜ್ಞಾನಿ ಅಂತ. ಕರ್ಮ ದೃಷ್ಟಿ, ವ್ಯವಹಾರ ದೃಷ್ಟಿ, ಇದು ದೃಷ್ಟಿಯೇ ಬೇರೆ ಅಲ್ಲ. ಕರೆಕ್ಟ್ ಗುರುಗಳೇ, ಎರಡು ದೃಷ್ಟಿ ಎಲ್ಲೋ ಒಂದ್ ಕಡೆ ಇದಾಗ್ಬೇಕಲ್ವಾ, ಮ್ಯಾಚ್ ಆಗ್ಬೇಕಲ್ವಾ? ಎರಡು ಹಿಂಗೆ ಇದ್ರೆ ಹೆಂಗಾಗುತ್ತೆ? ಅಲ್ಲಲ್ಲ, ನಾಶ ಅಂತಂದ್ರೆ ಗೌಡಪಾದದು ಇದು ಪರಮಾರ್ಥ, ಅದೇ ಸತ್ಯ. ಹೇಳಿ. ಮ್ಯಾಚ್ ಅಂದ್ರು ನಾಶ ಅನ್ಲಿಲ್ಲ ಅಂತ ಹೇಳಿದೆ ಅಷ್ಟೇ. ಶಾಸ್ತ್ರದ ದೃಷ್ಟಿನ ವ್ಯವಹಾರದ ದೃಷ್ಟಿ ಅಷ್ಟೇ, ಇದು ಶಾಸ್ತ್ರ ದೃಷ್ಟಿ. ಹೌದು. ಜ್ಞಾನ ಬಂದಾಗ ಶಾಸ್ತ್ರವೂ ಇಲ್ಲ, ವೇದವೂ ಇಲ್ಲ, ಯಾವುದೂ ಇಲ್ಲ. ಹಾಗಾದಾಗ ನನಗೆ ಬರಲ್ಲ. ಅರ್ಥ ಆಯ್ತು, ಅದು ಅರ್ಥ ಆಯ್ತು ನನ್ಗನ್ನೋದು. ಮತ್ತೆ ಇವೆಲ್ಲ ಅಷ್ಟು ಕಷ್ಟಪಟ್ಟು ಅರ್ಥ ಮಾಡ್ಕೊಂಡು ಎಲ್ಲ ಮಾಡಿದ್ಮೇಲೆ ಎಲ್ಲ ಸುಳ್ಳು ಅಂತ ಅನ್ನೋಂಗ್ ಆಗೋಗುತ್ತಲ್ವಾ? ಅಲ್ಲೇ ನನಗೆ ಅಂಡ್ ಸುಳ್ಳು ಅನ್ನೋಕ್ ಕಷ್ಟ ಇದೆ. ಯಾಕಂದ್ರೆ ದೇರ್ ಇಸ್ ಸೋ ಮಚ್ ಆಫ್ ಟ್ರೂತ್ ಇನ್ ಇಟ್ ಅಂತ ನನಗೆ ಅನ್ಸೋದು. ಅದಕ್ಕೆ ಯಾತಕ್ಕೆ ಎರಡು ಒಂಥರ ಎಲ್ಲೋ ಹೌದು ಇದು ಕನ್ಸು ಅಂತೀವಿ ಅಂದ್ರೂ ಈ ಕನ್ಸಲ್ಲ, ಅದು ಆ ತರದ ಸ್ಟೇಟ್ಮೆಂಟ್ ಎಲ್ಲೂ ಬಂದಿಲ್ಲ ಅಂತ ನಾನು. ಯಾಕೆ ಇದು ಕನಸಿಂದ ಎಚ್ಚರ ಸುಳ್ಳು ಆಗುತ್ತೆ? ನೀವೇ ಅನುಭವ ಇದೆಯಲ್ಲ. ಕನಸಿನಲ್ಲಿ ಹೀಗೆ ಈ ವಾದ ಮಾಡ್ತಾ ಇರೋದು ಎಚ್ಚರವೋ ಕನಸೋ ಅಂತ ಕೇಳಿ ಏನಂತೀರ ನೀವು? ಎಚ್ಚರ ಅಂದ್ಕೊಂಡಿದ್ದೀರಾ. ಇದು ಯಾಕೆ ಎಚ್ಚರ ಅಂದ್ರೆ ನಿಮ್ಮಲ್ಲಿ ಏನು ಎವಿಡೆನ್ಸ್ ಇಲ್ಲ. ಕನಸಿನಲ್ಲೂ ಇದೇ ರೀತಿ ಚರ್ಚೆ ಮಾಡ್ತಾ ಇರೋ ಹಾಗೆ ಕನಸಾಯ್ತು ಅಂತ ಇಟ್ಕೊಳ್ಳಿ, ಅಲ್ಲೂ ನಿಮ್ಗೆ ಹೀಗೆ ವಾದ ಮಾಡ್ತಿದ್ರ ಇರ್ಬೋದು. ಅದೆಲ್ಲ ಕರ್ಮ ಅಂತ ಇದೆ, ಒಂದು ಕರ್ಮ ಇದು ಹಿಂಗಾಗುತ್ತೆ, ಹಿಂಗೆ ರೂಲು ಇದೆಲ್ಲಾನು ಇದೆ. ಅದೊಂದು ವ್ಯವಹಾರ ದೃಷ್ಟಿ, ಅದು ಪರಮಾರ್ಥ ದೃಷ್ಟಿ ಅಲ್ಲ. ಅದು ಸುಮ್ಮನೆ ಅದಂಶನ್, ಅದು ಇಟ್ಕೊಂಡು ಒಪ್ಕೊಂಡಿರೋದು. ತತ್ವ ದೃಷ್ಟಿಯಿಂದ ಗೌಡಪಾದರದ್ದೇ ಕರೆಕ್ಟ್.
ಕರ್ಮವೂ ಇಲ್ಲ. ದೇಹ ಇದೆ, ನಾವು ಎರಡು ದ್ವೈತ ಪ್ರಪಂಚ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ, ಅವರಿಗೆ ಮಾತ್ರ ಇದು ಹೇಳ್ತಾರೆ. ಅಷ್ಟೇ. ನಾನಿಗೆ ಪ್ರಪಂಚವೂ ಇಲ್ಲ, ದ್ವೈತವೂ ಇಲ್ಲ, ನಾನೂ ಇಲ್ಲ ಅನ್ನೋದಾದಾಗ ಈ ಪ್ರಶ್ನೆ ಬರಲ್ಲ. ಲಿಂಕ್ ಆಗೋದೇ ಇಲ್ಲ, ಎರಡು ಬೇರೆ ಬೇರೆನೆ. ಫೇರಿ ಟೇಲ್ಸ್ ಅಲ್ಲಿ ಮಕ್ಳಿಗೆ ಹೇಳ್ತೀವಲ್ಲ, ಹಾರ್ಕೊಂಡ್ ಕುದುರೆ ಬಂತು ಹೋಯ್ತು ಅಂತ, ಹಂಗೆ ಹೇಳ್ತಾ ಇರೋದು ಅಷ್ಟೇನೆ ಈ ಪ್ರಪಂಚದ ಬಗ್ಗೆ. ಐ ಥಿಂಕ್ ನನಗ್ ಮನ್ಸಲ್ಲಿ ಅನ್ಸೋದು ದೇರ್ ಇಸ್ ಸಮಥಿಂಗ್ ವಿಚ್ ಇಸ್ ಬಿಯಾಂಡ್ ಸೈನ್ಸ್. ನಾವು ಸೈನ್ಸ್ ಇಂದ ಸ್ವಲ್ಪ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇರ್ತೀವಿ, ದಟ್ ಇಸ್ ವೇರ್ ವಿ ಫೇಲ್ ಅಂತ ನನಗ್ ಅನ್ಸುತ್ತೆ. ಸೈನ್ಸ್ ಒಂದ್ ಪಾರ್ಟ್ ತಾನೆ, ಎಚ್ಚರದ ಒಂದ್ ಪಾರ್ಟ್ ತಾನೆ. ಆ ಪಾರ್ಟ್ ಅಲ್ಲಿ ವಿಚಾರ ಮಾಡಿದ್ರೆ ಪೂರ್ಣ ದೃಷ್ಟಿ ಬರೋದೇ ಇಲ್ಲ. ಪೂರ್ಣ ದೃಷ್ಟಿ ಬೇರೆ, ಪಾಕ್ಷಿಕ ದೃಷ್ಟಿ, ಪಾರ್ಟ್ ದೃಷ್ಟಿ ಬೇರೆ. ಸೈನ್ಸ್ ಅನ್ನೋದು ಒಂದ್ ಭಾಗ ಅಷ್ಟೇ. ನಮಗ್ ಅರ್ಥ, ಐ ಮೀನ್ ಈಗ ಸ್ವಲ್ಪ ಅರ್ಥ ಆಗುತ್ತೆ, ದೇರ್ ಸಮಥಿಂಗ್ ಬಿಯಾಂಡ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂತ. ಆದ್ರೆ ಅರ್ಥ ಆಗದೆ ಇರೋರ್ಗೆ ಇದು ಒಂದ್ ಹೇಳ್ತಾರಲ್ಲಪ್ಪ, ಇದು ಒಂದ್ ಹೇಳ್ತಾರಲ್ಲಪ್ಪ, ಇದು ಎಲ್ಲಿಂದ ಇದು ನಂಬೇಕಾ ಅದು ನಂಬೇಕಾ ಅನ್ನೋಂಗ್ ಅನ್ಸುತ್ತೆ. ಒಂದೊಂದ್ಸತಿ ಹಿಪೋಕ್ರಸಿ ಇದೆ ಅನ್ನೋಂಗ್ ಅನ್ಸುತ್ತೆ. ಹೌದು, ಅಧ್ಯಾರೋಪಾಪವಾದ ಅಂತ ಹೇಳೋದು ಹಾಗೆ. ಅಧ್ಯಾರೋಪಾಪವಾದ ದೃಷ್ಟಿಯಿಂದ, ವ್ಯವಹಾರ ದೃಷ್ಟಿಯಿಂದ ಹೇಳ್ತಾರೆ. ಪರಮಾರ್ಥ ದೃಷ್ಟಿ ತೆಗೆದುಕೊಂಡಾಗ ಗೌಡಪಾದರು ಅವನ ಅನುಭವದಿಂದ ತಗೊಳ್ಳೋದಾದ್ರೆ ಪ್ರಪಂಚವೂ ಇಲ್ಲ, ಶಾಸ್ತ್ರವೂ ಇಲ್ಲ, ಕರ್ಮವೂ ಇಲ್ಲ, ಕರ್ತೃಭೋಕ್ತೃ ಜೀವನೂ ಇಲ್ಲ. ಇರೋದೆಲ್ಲ ಏಕಮೇವ ದ್ವಿತೀಯ ಬ್ರಹ್ಮ. ಅದು ಸತ್ಯ. ಅದು ಅರ್ಥವಾಗದೇ ಇದ್ದಾಗ, ವ್ಯವಹಾರ ದೃಷ್ಟಿಗೆ ಬಂದಾಗ, ಈ ದೇಹ ಕಾಣುತ್ತಲ್ಲ, ಅವನು ಊಟ ಮಾಡ್ತಾನಲ್ಲ, ಅವನು ಮತ್ತೆ ಮಾತಾಡ್ತಾನಲ್ಲ, ವ್ಯವಹಾರ ಮಾಡ್ತಾನಲ್ಲ, ನಮ್ಮ ದೃಷ್ಟಿಲಿ ಇಟ್ಕೊಂಡಾಗ ಅದು ಪ್ರಾರಬ್ಧ ಕರ್ಮ ಕಳಪ್ಪ, ಅದು ಇರೋವರೆಗೂ ಇರುತ್ತೆ. ಆ ಪ್ರಾರಬ್ಧ ಕರ್ಮ ಮುಗಿದ ಮೇಲೆ ಮತ್ತೆ ಅವನು ಜನ್ಮಾಂತರಕ್ಕೆ ಹೋಗಲ್ಲ ಅಂತ ಒಂದು ಫಸ್ಟ್ ಏಡೆ ಹೊರತು, ಇದು ಪ್ರಸವ ಚಿಕಿತ್ಸೆಯೇ ಹೊರತು ಪರಮಾರ್ಥ ದೃಷ್ಟಿ ಅಲ್ಲ. ಈಗಲೇ ಅವ್ರಿಗೆ ಜನ್ಮ ಇಲ್ಲ. ಜ್ಞಾನವಾದ ಸಮಯದಲ್ಲಿಯೇ ದೇಹಾದಿಗಳು ಇಲ್ಲ, ಪ್ರಪಂಚವೂ ಇಲ್ಲ, ಜನ್ಮವೂ ಇಲ್ಲ, ಕರ್ಮವೂ ಇಲ್ಲ. ಆದ್ರೆ ನಮ್ದು ಇದ್ರಲ್ಲಿ, ನಾನ್ ಕರೆಕ್ಟಾ ಇಲ್ವಾ ಹೇಳಿ ಗುರುಗಳೇ, ನಮ್ದ್ರಲ್ಲಿ ಇನ್ನ ಸ್ವಲ್ಪ ಡಿಫೈನ್ ಮಾಡ್ಬೇಕು. ಲೆವೆಲ್ 1 ಇಷ್ಟೇ ಹೇಳ್ಕೊಡ್ತೀವಿ, ಲೆವೆಲ್ 2 ಇಷ್ಟು ಹೇಳ್ಕೊಡ್ತೀವಿ, ಆಮೇಲೆ ಇನ್ನೊಂದ್ ಮೆಟ್ಲಿ ಹತ್ತುತ್ತೀಯಾ ಅವಾಗ ಇದು ಹೇಳ್ಕೊಡ್ತೀವಿ ಅಂತ. ಹಂಗೇನು ಇಲ್ಲ. ಪ್ರೈಮರಿ ಸ್ಟ್ಯಾಂಡರ್ಡ್, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಒಂದೇ ಸತಿ ಇದು ಹೇಳ್ತೀವಿ, ಇದು ಹೇಳ್ತೀವಿ. ಇರೋರು ನೀವು ಒಟ್ಟಿಗೆ ಆ ವಿಷಯಕ್ಕೆ ಬಂದಿದ್ದು ಕಾಣುತ್ತೆ. ಇದೆ ನಮ್ಮಲ್ಲೂ ಆರಂಭದ ಹಂತದಲ್ಲಿ ಪ್ರಥಮೋಪದೇಶ ಹಂಗೆ ಸ್ವಾಮಿಗಳು ವೇದಾಂತ ಪ್ರವೇಶಿಕೆ, ವೇದಾಂತ ಬಾಲಬೋಧೆ, ವೇದಾಂತದ ಇದು ಅಂತ ಶುರು ಮಾಡ್ಕೊಂಡಿದ್ದಾರೆ. ಬಾಲಬೋಧೆ ಏನು, ಪ್ರವೇಶಿಕೆ ಏನು ಅಂತ. ಆಮೇಲೆ ಮಧ್ಯಮ ವರ್ಗದ ವಿಚಾರ, ಉತ್ತಮ ಇದೇ ವಿಚಾರ ಇದೆ. ನಾವು ಭಾಷ್ಯದಲ್ಲಿ ಮಾಡೋ ಭಾಷೆಗಾಗಿ ಏನ್ ಮಾಡ್ತಾರೆ, ಶ್ರುತಿ ಹೇಗಿದೆ ಹಾಗೆ ತಗೊಂಡು ಹೋಗ್ತಾರೆ. ಶ್ರುತಿ ಏನ್ ಮಾಡುತ್ತೆ, ಮುಂಚೆ ಉಪಾಸನೆ ಹೇಳ್ಬಿಟ್ಟು ತತ್ವ ವಿಚಾರ ಶುರು ಮಾಡ್ಬಿಡುತ್ತೆ. ಶ್ರುತಿಗೆ ನೀವು ಇಷ್ಟೆಲ್ಲ ವಿಚಾರ ಮಾಡ್ಕೊಂಡು ಬಂದಿದ್ದೀರಾ, ವೇದಾಂತಕ್ಕೆ ಬರೋ ಹೊತ್ತಿಗೆ ನೀವು ಪ್ರೌಢತೆಯನ್ನು ಬೆಳೆಸ್ಕೊಂಡು ಬಂದಿದ್ದೀರಾ, ಪ್ರೌಢತೆ ಬೆಳೆಸ್ಕೊಂಡ್ಬಂದು ವೇದಾಂತಕ್ಕೆ ಬಂದ್ಮೇಲೆ ಅಲ್ಲಿಂದ ಮುಂದಕ್ಕೆ ನಾನು ಹೇಳ್ತೀನಿ ಅಂತ ಶ್ರುತಿ ಹೇಳುತ್ತೆ. ನಾವು LKG ಇಂದಲೇ ವೇದಾಂತ ಶುರು ಮಾಡ್ಬಿಡ್ತೀವಿ. ಮುಂಚೆನೆ ಬ್ರಹ್ಮಸೂತ್ರ ಓದಕ್ ಬರ್ತೀವಿ, ಮುಂಚೆನೆ ಬೃಹದಾರಣ್ಯಕ ಓದ್ತೀವಿ, ಮಾಂಡವಿಕ ಮುಂಚೆನೆ ಓದ್ಬಿಡ್ತೀವಿ. ಮುಂಚೆನೆ ಮಾಂಡವಿಕ ಅಲ್ಲ ಓದಿದ್ರೆ ಹಂಗೆ ಆಗತ್ತೆ. ನೀವು ಆರಂಭದಿಂದ ವೇದಾಂತ ಅಂದ್ರೆ ಏನು, ವೇದಾಂತದಲ್ಲಿರ್ತಕ್ಕಂಥ ವಿಚಾರಗಳು ಏನೇನು, ಅಲ್ಲಿ ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡಗಳ ಸಂಬಂಧ ಏನು, ಸ್ವರೂಪ ಏನು ಅಂದ್ರೆ ಆ ರೀತಿ ವಿಚಾರ ಮಾಡ್ತಾ ಹೋದ್ರೆ ಒಂದೊಂದು ಹಂತಕ್ಕೆ ಇದ್ದೇ ಇದೆ. ಈಗ ಕ್ಲಾಸಲ್ಲಿ ಹೇಳ್ಕೊಡ್ಬೇಕಂತ ನನ್ನಂತವ್ರು ಹೇಳ್ಕೊಡ್ಬೇಕಾದಾಗ ನಾವ್ ಹೇಳ್ಕೊಡ್ಬೇಕು, ಹೌದಪ್ಪ ಇದು ಕನ್ಸು, ಆದ್ರೆ ಕನ್ಸಲ್ಲುವೆ ಲಾ ಆಫ್ ಕರ್ಮ ಇದೆ, ಅದೆಲ್ಲ ನೀನ್ ಯು ಹ್ಯಾವ್ ಟು ಲಿವ್ ಥ್ರೂ ಇಟ್. ನಿನ್ಗೆ ಜ್ಞಾನ ಬಂದಾಗ ಇವೆಲ್ಲ ಏನೂ ಇಲ್ಲ. ಹೌದು, ಲೋ ಒಂದ್ ಕಡೆ ಹೌದಾ ಎಲ್ಲ ನಂಬೇಕು ನಾವು. ಅದಾದ್ಮೇಲೆ ಜ್ಞಾನ ಬಂದ್ಮೇಲೆ ಎಲ್ಲ ಸುಳ್ಳು. ಈ ಒಂಥರ ಎಲ್ಲೋ ನನ್ಗಿನ್ನ ಅದು ಇದಾಗ್ತಾ ಇಲ್ಲ ಗುರುಗಳೇ. ಅದು ನಂಗೆ ಅಲ್ಲಮ್ಮ, ಇವಾಗ ನೀವು ಏಕಮೇವ ದ್ವಿತೀಯ ಬ್ರಹ್ಮ ವಾಕ್ಯಕ್ಕೆ ಏನ್ ಅರ್ಥ ಮಾಡ್ತೀರಾ? ಅರ್ಥ ಆಯ್ತು, ನಾನ್ ಡುವ್ಯಾಲಿಟಿ. ನಾನ್ ಡುವ್ಯಾಲಿಟಿ ಅಲ್ಲಿ ಇದ್ದಾಗ ಇಲ್ಲಿ ಇಷ್ಟೊಂದು ಕಷ್ಟಪಟ್ಟು ಕರ್ಮ ಅರ್ಥ ಮಾಡ್ಕೊಂಡು ಇದೆಲ್ಲ ಹೌ ಡಸ್ ಇಟ್ ಮೇಕ್ ಸೆನ್ಸ್ ಅಂತ ಒಂಥರ ಅದು ಕರೆಕ್ಟ್. ಅದು ಅರ್ಥ ಆಗದೆ ಇದ್ದೇವ್ರಿಗೆ ಇದು, ಅದು ಅರ್ಥವಾಗ್ಬಿಟ್ರೆ ಈ ಪ್ರಶ್ನೆಯೂ ಬರಲ್ಲ. ಬರಲ್ಲ ಆಗಲ್ಲ ಅಲ್ಲ ಗುರುಗಳೇ. ಈಚ್ ಒನ್ ಆಫ್ ಅಸ್ ಹ್ಯಾಸ್ ಟು ಲಿವ್ ಇಟ್. ನಮ್ದು ಎವ್ರಿ ಡೇ ಲೈಫ್ ಅಲ್ಲಿ ಬರ್ತಾ ಇದೆಯಲ್ಲ, ವೇರ್ ಎಕ್ಸ್ಪೀರಿಯನ್ಸ್. ಅರ್ಥವಾಗಿಲ್ಲ. ಸುಮ್ಮನೆ ನಾನ್ ರಿಯಾಲಿಟಿ ಅನ್ನೋದು ಸುಮ್ಮನೆ ಬೌದ್ಧಿಕ ಇಂಟೆಲೆಕ್ಚುಯಲ್ ತಿಳ್ಕೊಂಡಿದ್ದೀರಾ ಹೊರತು ಅದನ್ನ ಎಕ್ಸ್ಪೀರಿಯನ್ಸ್ ತಂದ್ಕೊಂಡಿಲ್ಲ. ಎಕ್ಸ್ಪೀರಿಯನ್ಸ್ ತಂದ್ಕೊಂಡಾಗ ಈ ಪ್ರಶ್ನೆ ಬರಲ್ಲ. ಈ ಪ್ರಶ್ನೆ ಬಂತು ಅಂದ್ರೆ ಅದು ಸುಮ್ಮನೆ ಅದೊಂದು ಶಬ್ದಾರ್ಥವಾಗಿದೆಯೇ ಹೊರತು ಅದರ ಅನುಭವ ಆಗಿಲ್ಲ. ಅವಾಗ ಈ ಡ್ಯುಯಾಲಿಟಿ ಇರುವಾಗ ಪ್ರಶ್ನೆಗೆ ಅರ್ಥ ಬಂತು ಅನ್ಕೊಳ್ಳಿ, ನಾನ್ ಡ್ಯುಯಾಲಿಟಿ ಅರ್ಥ ಆಯ್ತು, ಎಲ್ಲಾನು ಏನು ಇಲ್ಲ. ಮತ್ತೆ ಲಾ ಆಫ್ ಕರ್ಮ ಹೆಂಗ ಎಕ್ಸ್ಪ್ಲೈನ್ ಮಾಡ್ತೀರಾ? ಲಾ ಆಫ್ ಕರ್ಮ ಅನ್ನೋದು ಆ ಪ್ರಶ್ನೆ ಬರಲ್ಲ. ನಾನ್ ಡ್ಯುಯಾಲಿಟಿ ಗೊತ್ತ ಮೇಲೆ ಕರ್ಮ ಹೇಗೆ ಪ್ರಶ್ನೆ ಮಾಡ್ತೀನಿ, ಆ ಕ್ವಶನ್ಗೆ ಮೀನಿಂಗ್ ಇಲ್ಲ.
ನಾನ್ ಡ್ಯುಯಾಲಿಟಿ ಕರ್ಮ ಡ್ಯುಯಾಲಿಟಿಲಿ ಇರೋದು ನಾನ್ ಡ್ಯುಯಾಲಿಟಿ ಇರೋದು ಕರ್ಮ. ನಾನ್ ಡ್ಯುಯಾಲಿಟಿಯನ್ನು ನೀವು ಅರ್ಥ ಮಾಡ್ಕೊಂಡ್ಮೇಲೆ ಕರ್ಮಕ್ಕೆ ಏನ್ ಎಕ್ಸ್ಪ್ಲೇನ್ ಮಾಡ್ತೀರಾ ಕ್ವಶನ್ ಮೀನಿಂಗ್ಲೆಸ್ ಕ್ವಶನ್ ಅದು. ಅಲ್ಲ ಗುರುಗಳೇ, ನಾನ್ ಡ್ಯುಯಾಲಿಟಿ ಅರ್ಥ ಮಾಡ್ಕೊಂಡು ಅವರು ಜೀವನದಲ್ಲಿ ಇರಲ್ವಾ? ದೇ ಹ್ಯಾವ್ ಟು ಲಿವ್ ದ ವರ್ಲ್ಡ್ ಅಲ್ಲ, ಇರ್ಲೇಬೇಕು. ನಾನ್ ಬೇರೆ ನಾನ್ ಡ್ಯುಯಾಲಿಟಿ ಸೆಂಟೆನ್ಸ್ಗೆ ಅರ್ಥ ಅಲ್ಲ, ಸೆಂಟೆನ್ಸ್ಗೆ ಅರ್ಥ ಮಾಡಲ್ಲ, ಅನುಭವದಲ್ಲಿ ಕಂಡುಕೊಳ್ಳೋದು. ನಾನು ಹೇಳೋದು ಅರ್ಥ ಆಗೋದು ಅಂದ್ರೆ ಈ ಬರೀ ಇಂಗ್ಲಿಷನ್ನ ಕನ್ನಡಕ್ಕೋ ಸಂಸ್ಕೃತವನ್ನು ಕನ್ನಡಕ್ಕೋ ಅರ್ಥ ಮಾಡ್ಕೊಳ್ಳೋದು ಅರ್ಥ ಅಲ್ಲ. ನೀವು ನಿಮ್ಮ ಓನ್ ಅನುಭವದಲ್ಲಿ ಗೊತ್ತಾಗೋದು ಅರ್ಥ ಆಗೋದು ಅಂತ. Start feeling it in every act of They leave the world, but they leave the world in a different way. They leave the world not thinking that yes, it is impacting me, because that me is not just this body. That me is seen as the complete thing. So ಅಲ್ಲಿ ಏನನ್ನ ಆದ್ರೂ ಗುರುಗಳು ಸುಮಾರು ಎಕ್ಸಾಂಪಲ್ ಕೊಡ್ತಾರ. ಯಾರ್ದೋ ಮನೇಲಿ ಏನೋ ಆದ್ರೆ ವಿಲ್ ನಾಟ್ ಬಿ ಇಂಪ್ಯಾಕ್ಟೆಡ್, we are not connected to it. Correct. ನಮ್ಮ ಮನೇಲಿ ಆದ್ರೆ ಆಗುತ್ತೆ. ಸೊ ದಿಸ್ ಪರ್ಸನ್ ಅವನಿಗೆ ಈ ಎಕ್ಸಾಂಪಲ್ ಆಕ್ಚುಲಿ ಸರಿ ಇಲ್ಲ. ಎಲ್ಲಾನು ಅವಂದೇ ಆಗಿರೋದ್ರಿಂದ ಇಲ್ಲಿ ನಾಟ್ ಗೆಟ್ ಇಂಪ್ಯಾಕ್ಟೆಡ್, ನೈದರ್ ಗೆಟ್ ಇಂಪ್ಯಾಕ್ಟೆಡ್ ಆರ್ ಗೆಟ್ ಎಫೆಕ್ಟೆಡ್. ಸೊ ಹಿ ವಿಲ್ ಕಂಟಿನ್ಯೂ ಟು ಲೀವ್. ಬಟ್ ಅಲ್ಲಿ ಏನ್ ಆಗ್ತಿದೆ ಅವ್ರಿಗೆ, ನನ್ಗೆ ಏನಾಗುತ್ತೆ ಸಡನ್ ಆಗಿ ಏನು ಬಿತ್ತು ಅಂದ್ರೆ ಅಥವಾ ಏನೋ ಆದ ದುಃಖ, ಆ ದುಃಖದ್ದೆಲ್ಲ ಏನೂ ಇರೋದಿಲ್ಲ. ಬಿಕಾಸ್ ಎಲ್ಲಾ ಕಡೆನೂ ಅವಂದೇನೆ ಅದು. ಕರೆಕ್ಟ್. ಅಭಿಮಾನ ಪಟ್ಕೊಳ್ಳೋದು ಇರೋದು ವ್ಯತ್ಯಾಸ. ಅಭಿಮಾನವಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಅಭಿಮಾನ ಪಟ್ಕೊಂಡ್ರೆ ದುಃಖ ಆಗುತ್ತೆ. ಆ ಅಭಿಮಾನ ಕಾರಣ ಅಜ್ಞಾನವೇ. ಆ ಅಜ್ಞಾನವನ್ನ ವೇದಾಂತ ವಾಕ್ಯದ ಕಳ್ಕೊಂಡಿದ್ದಾನೆ ಜ್ಞಾನಿ. ಅವನಿಗೆ ಅಭಿಮಾನ ಇದ್ಮೇಲೆ ತನ್ನಿಮಿತ್ತವಾದ ಶೋಕಮೋಹವೂ ಇಲ್ಲ, ಅದಕ್ಕೆ ಕಾರಣವಾಗಿರತಕ್ಕಂತಹ ಪುಣ್ಯಪಾಪವೂ ಇಲ್ಲ, ಅದಕ್ಕೆ ಕಾರಣವಾದಂಥ ಪ್ರಪಂಚವೂ ಇಲ್ಲ. ಅವನ ದೃಷ್ಟಿಯಲ್ಲಿ ಎಲ್ಲವೂ ಏಕಮೇವಾದ್ವಿತೀಯ ಬ್ರಹ್ಮವೇ. ಅದು ಅರ್ಥವಾಗದೇ ಇದ್ದಾಗ, ಅನುಭವ ಬರದೇ ಇದ್ದಾಗ, ನಾವು ಪ್ರಪಂಚದಲ್ಲಿ ಇರುವವರೆಗೆ ನಾನು ದೇಹೇಂದ್ರಿಯ ಮನೋಭವ ನಮಗೆ ಎಲ್ಲ ಉಂಟು. ನಾವು ಕರ್ಮಯೋಗ ಮಾಡಬೇಕು, ಭಕ್ತಿ ಯೋಗ ಮಾಡಬೇಕು, ಉಪಾಸನೆ ಮಾಡಬೇಕು, ತತ್ವ ವಿಚಾರ ಮಾಡಬೇಕು. ನಮಗೆ ಆತ್ಮಜ್ಞಾನ ಆಗುವವರೆಗೂ ಜನ್ಮಾಂತರ ಲೋಕಾಂತರ ಇದ್ದೇ ಇರುತ್ತೆ. ಅದೇನು ಮಾಡೋಕ್ಕಾಗಲ್ಲ, ಅದು ಇದ್ದೇ ಇರುತ್ತೆ ಅಂತ ತಾನೇ ಬರುತ್ತೆ. ನಾವು ಇರ್ಬೇಕು, ಅದನ್ನ ಎಸ್ಟಾಬ್ಲಿಷ್ ಮಾಡಬೇಕಾಗಿಲ್ಲ, ಅದು ಆಟೋಮೆಟಿಕ್ ಆಗುತ್ತೆ. ಅದು ಆಟ ಮಾಡ್ತಾರೆ. ನೀವ್ ಯಾವಾಗ್ಲೂ ಒಂದು ಸ್ಕ್ರೀನ್ ಮೇಲೆ ಯಾವ್ದೋ ಒಂದು ಚಿತ್ರ ಬರ್ತಾ ಇದ್ರೆ ಅಲ್ಲ ಹಲವಾರು ಜನ ಇದ್ರೆ ಒಂದೊಂದು ಬೊಂಬೆನು ನಾನು ಅನ್ಕೋತಾ ಇದೀವಿ ನಾವೆಲ್ಲ. ಆ ಬೊಂಬೆ ಆಗಿರೋದ್ ಬಿಟ್ಟು ನಾನ್ ಸ್ಕ್ರೀನು ಅಂತ ಬೊಂಬೆಯನ್ನ ಬಿಟ್ಟು ನಿಂತಾಗ ಬೊಂಬೆಗಳು ಯಾವ್ದೂ ಇಲ್ಲ. ಬೊಂಬೆ ಜಗಳ ಆಡ್ತಿದ್ಯಾ, ಹೊಂದಾಣಿಕೆ ಇದೆಯಾ, ಪ್ರಾರಬ್ಧ ಇದೆಯಾ, ಆಗಾಮಿ ಇದೆಯಾ, ಏನೂ ಇಲ್ಲ, ಬರೀ ಸ್ಕ್ರೀನ್ ಅಷ್ಟೇ. ಅವ್ರ ದೃಷ್ಟಾಂತ ಅರ್ಥ ಆಗ್ಬಿಡುತ್ತೆ, ಇಂಪ್ಲಿಮೆಂಟ್ ಮಾಡ್ಕೊಳಕ್ ಆಗ್ತಿಲ್ಲ ಅವರಿಗೆ. ಇದನ್ನ ಹಂಗಂದ್ರೆ ನೀವು ರಮಣ ಮಹರ್ಷಿಗೆ ಕ್ಯಾನ್ಸರ್ ಬಂತು ಅಂತಾರೆ. ಹೌ ಡಿಡ್ ರಮಣ ಮಹರ್ಷಿ ಟೇಕ್ ಇಟ್? ನನ್ ಪ್ರಾರಬ್ಧ ಅನ್ಕೊಂಡ್ರ ಅಥವಾ ಏನ್ ಅನ್ಕೊಂಡ್ರ ಅವರು? ರಮಣ ಮಹರ್ಷಿಗೆ ನನ್ ಕ್ಯಾನ್ಸರ್ ಬಂದಿದೆ ಅಂತ ಅನ್ಕೊಂಡಿಲ್ಲ ಅವರು. ರಮಣ ಮಹರ್ಷಿಗಳ ಅನುಭವ ದೃಷ್ಟಿ, ನನಗೆ ಕ್ಯಾನ್ಸರು ಇಲ್ಲ, ನನ್ಗೆ ದೇಹವೂ ಇಲ್ಲ, ನಂಗೆ ಇದು ಪ್ರಾರಬ್ಧವೂ ಇಲ್ಲ. ಅವ್ರ ದೃಷ್ಟಿ ಇದೆ. ನಮ್ಮ ಲೋಕದೃಷ್ಟಿಯಿಂದ ಕ್ಯಾನ್ಸರು ಅವರು ಪ್ರಾರಬ್ಧ, ಅದು ಡಾಕ್ಟರ್ ಬಂದು ಚಿಕಿತ್ಸೆ ಮಾಡುದು ನಾವು ಅನ್ನೋದೇ ಹೊರತು, ಅವರ ಅನುಭವ ದೃಷ್ಟಿಯಿಂದ ನನಗೆ ಕ್ಯಾನ್ಸರ್ ಶಬ್ದಕ್ಕೂ ಅರ್ಥ ಆಗಿ ಗೊತ್ತಿಲ್ಲ, ಅದು ಇಲ್ಲ, ಡಾಕ್ಟ್ರು ಇಲ್ಲ, ಪ್ರಾರಬ್ಧವೂ ಇಲ್ಲ, ನಾನು ಯಾವಾಗೂ ಬ್ರಹ್ಮಸ್ವರೂಪನೇ ಅಂತ ಅವ್ರು ನಿಂತಿದ್ದಾರೆ. ಅವ್ರಿಗೆ ಅದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಪ್ರಾರಬ್ಧ, ಇವಾಗ ಕನಸಿನ ಶರೀರಕ್ಕೆ ಕ್ಯಾನ್ಸರ್ ಬಂದ್ರೆ ಇವಾಗ ನೀವು ಏನು ಯೋಚನೆ ಮಾಡ್ತೀರಾ? ನನಗ್ ಬಂತು ಅಂತೀರಾ? ಅಷ್ಟೇ. ಕನಸಲ್ಲಿ ನಿಮ್ಗೆ ಕ್ಯಾನ್ಸರ್ ಬಂದ ಹಾಗೆ ಕನಸಾಯ್ತು ಅಂತ ಅನ್ಕೊಳ್ಳಿ, ಎಚ್ಚರ ಆಯ್ತು, ಆಮೇಲೆ ಏನೋ ಹುಷಾರ್ ತಪ್ಪಿರುತ್ತೆ. ಕನಸಲ್ಲಿ ತುಂಬಾ ದಿನದ ಒದ್ದಾಡ್ತಿರ್ತೀರಾ, ಟೆಸ್ಟ್ ಕೊಡ್ತೀರಾ, ಟೆಸ್ಟ್ ಕೊಟ್ಟಾಗ ಕ್ಯಾನ್ಸರ್ ರಿಪೋರ್ಟ್ ಬರುತ್ತೆ, ನೀವು ಅಲ್ಲಿ ಅಳ್ತಾ ಇರ್ತೀರಾ, ಅಯ್ಯೋ ಕ್ಯಾನ್ಸರ್ ಅಂತ. ಆಮೇಲೆ ನಿಮ್ಗೆ ಎಚ್ಚರ ಆಯ್ತು ಅಂತಂದ್ರೆ ಮತ್ತೆ ಆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡ್ಕೊಳಕ್ಕಾಗಲಿ, ಕ್ಯಾನ್ಸರ್ ನನಗಿದೆ ಅಂತ ಆಗಿ ಒಪ್ಕೊಳ್ತೀರ ನೀವು. ಕರೆಕ್ಟ್. ಆದ್ರೆ ರಮಣ ಮಹರ್ಷಿ ಪಾಪ ಅವರು ಅಲ್ಲ, ಅವ್ರಿಗೆ ತಾನ್ ರಮಣ ಮಹರ್ಷಿ ಅನ್ನ ಇದೂನು ಇರೋದಿಲ್ಲ, ಅದು ಇಲ್ಲ. ಕಾಯಿಲೆ ಬರೋದೆಲ್ಲ ರಮಣ ಮಹರ್ಷಿ ಅನ್ನೋ ದೇಹಕ್ಕೆ, ಅವ್ರಿಗೆ ನಾನ್ ರಮಣ ಮಹರ್ಷಿನೂ ಅಲ್ಲ. ಅದು ಇಲ್ಲ. ನನ್ ಕ್ವೆಶನ್ ಹೆಂಗಾಗತ್ತೆ ಅಂದ್ರೆ, ರಮಣ ಮಹರ್ಷಿಗೆ ಹೌದು ನಾನು ಇದು ಅಂತ ಕರೆಕ್ಟ್ ಗೊತ್ತು ಅವ್ರಿಗೆ, ನಾನು ಆದ್ರೆ ಬಾಡಿಗೆ, ನನ್ನ ಬಾಡಿಗೆ ಇದು ಕ್ಯಾನ್ಸರ್ ಬಂದಿದೆ, ಡಾಕ್ಟರ್ ಬರ್ಬೇಕು, ಟ್ರೀಟ್ ಮಾಡ್ಬೇಕು, ಅದಂತೂ ಗೊತ್ತಾಗುತ್ತೆ. ಅಲ್ಲಿ ಡ್ಯುಯಾಲಿಟಿ ಇದೆಯಲ್ಲ. ಇಲ್ಲ, ನನ್ನ ಬಾಡಿ ನನ್ನ ಬಾಡಿ ಕ್ಯಾನ್ಸರು ಅನ್ನೋದು ಅವ್ರಿಗಿಲ್ಲ. ಅದು ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಅವಾಗ ನೀವ್ ಏನ್ ಅನ್ಕೊಂಡಿದ್ದೀರಾ? ನೀವ್ ನಿಮ್ಮ ಹಾಗೆ ನಿಂತ್ಕೊಂಡೇ ನೋಡ್ತಾ ಇದ್ದೀರಾ ಅವ್ರನ್ನ. ನೀವು ರಮಣ ಮಹರ್ಷಿ ನಾನು ಅಂದ್ಕೊಂಡೇ ನೋಡ್ತಾ ಇದ್ದೀರಾ ಅವ್ರನ್ನ. ಹೌದು, ನೋಡ್ತಾ ಇದ್ದೀನಿ.
ಅವರು ಡಾಕ್ಟರ್ ಹತ್ರ ಹೋಗ್ಲೇಬೇಕಿತ್ತಲ್ಲ. ಸೊ ಸಂವೇರ್ ಅವ್ರು ಹೋಗೋರಲ್ಲ ಬರೋರಲ್ಲ, ಬೇರೆ ಅವ್ರು ಹೋಗೋರು ಅಲ್ಲ ಬರೋರು ಅಲ್ಲ, ಡಾಕ್ಟ್ರು ಇಲ್ಲ, ಪ್ರಪಂಚವೇ ಇಲ್ಲ ಅವರಿಗೆ. ಪ್ರಪಂಚವೇ ಇಲ್ಲ ಅವ್ರ ದೃಷ್ಟಿಯಲ್ಲಿ. ಪ್ರಪಂಚವೇ ಇಲ್ಯೂಷನ್ ಅಂತ ಆದಾಗ ಡಾಕ್ಟರ್ ಅಂತ ಬರ್ತಾರ, ಹೋಗೋದಂತ ಬರ್ತಾರೆ. ಈಗ ತಾನೇ ಸೋಮಶೇಖರ್ ಅವ್ರು ಹೇಳಿದ್ರಲ್ಲ, ಹಂಗೆ ನೀವು ನಾನು ಅನ್ಕೊಳ್ಬೇಕಾದ್ರೆ ಒಂದು ಪರಿಧಿ ಬೇಕು, ಲಿಮಿಟ್ ಬೇಕು. ನಿಮ್ಮ ಲಿಮಿಟೇ ಇಲ್ದೇ ಇದ್ರೆ ಯೂನಿವರ್ಸ್ ಫುಲ್ ನೀವೇ ಆದಾಗ ನೀವ್ ಯಾರ ಹತ್ರ ಹೋಗ್ತೀರಾ, ಏನು ಔಷಧಿ ತಗೊಳ್ತೀರಾ? ನಾನು ಅನ್ನೋದು ಕೊನೆನೂ ಇಲ್ಲ, ಮೊದ್ಲು ಇಲ್ಲ ಅಲ್ಲಿ. ಅದೇ ನನಗೆ ಒಂಥರ ಆ ಲೆವೆಲ್, ಒಂದು ಹೈ ಲೆವೆಲ್ ಅಲ್ಲಿ ಅರ್ಥ ಆಗುತ್ತೆ. ಬಟ್ ಸಮ್ವೇರ್ ಅದು ಅಂತೂ ಅವರು ಡಾಕ್ಟರ್ ಹತ್ರ ಹೋದ್ರು, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಡನ್ ಇನ್ ಡುಯಾಲಿಟಿ ಅನ್ಸುತ್ತೆ ನನಗೆ. ಸಮ್ವೇರ್ ಅದು ಡಸಂಟ್ ಸಿಟ್ ವೆಲ್ ಅನ್ಸುತ್ತೆ. ಇನ್ನ ಅಲ್ಲ ಅವ್ರ ಡಾಕ್ಟರ್ ಅಲ್ಲ ಅವ್ರ ಡಾಕ್ಟರ್ ಹತ್ರ ಹೋದ್ರು, ಚಿಕಿತ್ಸೆ ಮಾಡ್ಕೊಂಡ್ರು, ಅಷ್ಟು ನಿಮ್ಮ ದೃಷ್ಟಿಯ ಹೊರತು ಅವ್ರ ದೃಷ್ಟಿ ಅಲ್ಲ ಅದು. ನಿಮ್ ದೃಷ್ಟಿನ ಅವ್ರ ದೃಷ್ಟಿಗೆ ಮಿಕ್ಸಪ್ ಮಾಡ್ಕೋಬೇಡಿ. ನಿಮ್ಗೆ ಅವ್ರ ಡಾಕ್ಟರ್ ಹತ್ರ ಹೋದ್ರು, ಚಿಕಿತ್ಸೆ ಮಾಡಿಸ್ಕೊಂಡ್ರು, ಮಾಡುದು, ಅಷ್ಟು ನಿಮ್ಮ ಅರಿವು, ನಿಮ್ಮ ಪ್ರತ್ಯಯ, ನಿಮ್ಮ ದೃಷ್ಟಿಯೇ ಹೊರತು ಅವರ ಅನುಭವನು ನಿಮ್ಮ ಅನುಭವನು ಕೂಡಿಸೋ ಜಾಗ ಒಂದಿಲ್ಲ. ಅವ್ರ ಅನುಭವದಲ್ಲಿ ಅದೆಲ್ಲ ಇಲ್ಲ. ನಿಮಗೆ ಅದೇ ಹೇಳ್ದಲ್ಲ, ನಿಮಗೆ ಕನಸಿನ ದೇಹಕ್ಕಾಗಿರ್ತಕ್ಕಂತಹ ಎಲ್ಲಾ ವಿಕಾರವು ಎಚ್ಚೆತ್ತ ಮೇಲೆ ನನಗೆ ನೀವು ಅಂದ್ಕೊಳ್ತೀರಾ, ಅದು ಯೋಚನೆ ಮಾಡಿ, ಅದನ್ನೇ ದೃಷ್ಟಾಂತ ಇಟ್ಕೊಳ್ಳಿ. ಕನಸಿನ ದೇಹದ ಯಾವ ವಿಕಾರವು ಎಚ್ಚರದಲ್ಲಿ ನನಗೆ ಹೇಗೆ ಸಂಬಂಧ ಪಡಲ್ವೋ, ಇಡೀ ಎಚ್ಚರವೂ ಅದೇ ರೀತಿ ಕನಸು ತೋರಿಕೆ ಅಂತ ಹೊಸ್ಕೊಂಡ್ಕೊಂಡ ಜ್ಞಾನಿಗೆ ಯಾವ ಸಂಬಂಧವೂ ಇರಲ್ಲ. ಹಾಗಾಗಿ ಅಪ್ರವೃತ್ತ ಫಲಾನಿ, ಫಲ ಕೊಡಕ್ಕೆ ಆರಂಭವಾಗದೇ ಇರತಕ್ಕದ್ದಾಗಿರುವ ಕಳೆದ ಹೋದ ಅನೇಕ ಜನ್ಮಗಳಲ್ಲಿ ಮಾಡಿದ್ದಾದ ಕರ್ಮಗಳು ಏನಿದೆ ಅದೆಲ್ಲವೂ ಕೂಡ ಜ್ಞಾನದಿಂದ ಅದು ಬಾಧಿತವಾಗುತ್ತೆ. ದಹ್ಯಂತ ಶಬ್ದಕ್ಕರ್ಥ ಅದು ಇದು ರೂಪಕ ಅಷ್ಟೇ, ಬಾಧಿತವಾಗೋದೆ, ಜ್ಞಾನ ಕಾರಕ ಅಲ್ಲ. ಜ್ಞಾನ ಏನು ಬೆಂಕಿ ಹೇಗೆ ಕಟ್ಗೆ ಸುಡುತ್ತೋ ಹಾಗೆ ಜ್ಞಾನ ಹೋಗಿ ಸುಡೋಲ್ಲ. ಜ್ಞಾನ ಲೈಟ್ ಹೇಗೆ ಎಲ್ಲವನ್ನೂ ತೋರಿಸುತ್ತೋ, ಜ್ಞಾನ ಆದ್ಕೊಳ್ಳಿ ಸತ್ಯ ಗೊತ್ತಾಗತ್ತೆ, ಸತ್ಯ ಬಯಲಾಗತ್ತೆ, ನನಗೆ ಯಾವ ಕರ್ಮ ಸಂಬಂಧವೂ ಇಲ್ಲ ಅಂತ ತಗೋತಾನೆ. ಹೇಗೆ ಅಂದ್ರೆ ಪ್ರಾಯಶ್ಚಿತ್ತ ಕರ್ಮದಿಂದ ಪಾಪಕರ್ಮ ಹೋಗುತ್ತೆ, ನೀವೇ ಹೇಗೆ ಒಪ್ಕೊಂಡಿದ್ದೀರೋ ಮೀಮಾಂಸಕರು, ಅದೇ ರೀತಿ ಆತ್ಮಜ್ಞಾನದಿಂದ ಎಲ್ಲಾ ಕರ್ಮ ಹೋಗುತ್ತೆ, ಶಾಸ್ತ್ರ ಹೇಳುತ್ತೆ, ಒಪ್ಕೊಂಡಿದೀವಿ ಅಂತ. ನಿಮ್ಗೆ ಕನ್ವಿನ್ಸ್ ಮಾಡೋದಕ್ಕೆ, ನೀವು ಅನುಭವ ಇಲ್ಲದೆ ಇದ್ದಾಗ ವಾಕ್ಯದಿಂದಲೇ ಪ್ರಶ್ನೆ ಮಾಡುವವರಾದಾಗ ವಾಕ್ಯ ಆತ್ಮಜ್ಞಾನ ಆದ ಕೂಡಲೇ ಎಲ್ಲಾ ಕರ್ಮವೂ ಹೋಗುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಯಾಕೆ ಒಪ್ಕೊಳ್ಳಲ್ಲ? ನೀವು ವಾಕ್ಯ ನೋಡಿ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾ ಕುರುತೆ ತಥಾ ಇತಿ ಸ್ಮೃತೇಶ್ಚ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಇತಿ ಸ್ಮೃತೇಶ್ಚ. ಸರ್ವಕರ್ಮಾಣಿ ಇದೆ, ಸರ್ವ ಶಬ್ದಕ್ಕೆ ಸಂಕೋಚ ಮಾಡ್ದೇನಿಗೆ ಎಲ್ಲವೂ ಪ್ರಾರಬ್ಧವೂ ಇಲ್ಲ ಅಂತ ಅರ್ಥ. ಪ್ರಾರಬ್ಧ ಇದೆ ನೋಡದೆ ಒಂದು ಪ್ರಾರಬ್ಧ, ಅದು ನಮ್ಮ ಪ್ರಾರಬ್ಧ, ಅದು ಜ್ಞಾನಿ ಪ್ರಾರಬ್ಧ ಅಲ್ಲ. ಅದು ಎಲ್ಲಾ ಕರ್ಮವೂ ಜ್ಞಾನವೆಂಬ ಅಗ್ನಿಯು ಸುಟ್ಟಾಕ್ಬಿಡತ್ತೆ ಅಂತಂದ್ಮೇಲೆ ನಿಮ್ಮ ವಸುಲಕ್ಷ್ಮಿಯಿಂದ ಗುರುಗಳೇ, ಅವರು ರಮಣ ಮಹರ್ಷಿದು ಅಷ್ಟೊಂದು ಹೇಳಿದ್ರಲ್ಲ, ರಮಣ ಮಹರ್ಷಿಗಳು ಅನಸ್ತೇಷಿಯಾ ತಗೊಳ್ದಲೇನೆ ಅವರು ಬಾಡಿನ ಡಿಟ್ಯಾಚ್ ಮಾಡ್ಕೊಂಡು ಅವರು ಆಪರೇಟ್ ಮಾಡಿಸ್ಕೊಂಡಿದಾರಂತ. ಆ ಮಟ್ಟಕ್ಕೆ ಅವ್ರಿಗೆ ನಂದಲ್ಲ ಬಾಡಿ ಅನ್ನೋದಷ್ಟು ಇದೆ ಅವ್ರಿಗೆ. ಹೌದು, ಕರೆಕ್ಟ್, ನಿಜ. ಹೌದು, ನಮ್ಮ ಹಾಗೆ ಬಾಡಿ ಇದ್ದದ್ದಾಗಿದ್ರೆ ಅನಸ್ತೇಷಿಯಾ ಕೊಡದೆ ಮಾಡಿಸ್ಕೊಳಕ್ ಆಗ್ತಿರ್ಲಿಲ್ಲ. ಅಂದ್ಮೇಲೆ ಅವ್ರಿಗೆ ಬಾಡಿ ಇದ್ದಾಗಲೇ ಬಾಡಿ ಅಲ್ಲ ಅಂತ ತಿಳ್ಕೊಂಡಿದ್ದಾರೆ, ಅದೇ ಪ್ರೂವ್ ಮಾಡ್ತಾ ಇದೆ ಅಷ್ಟೇ. ಅನಸ್ತೇಷಿಯಾ ಬೇಡ ಹಾಗೆ ಮಾಡಿ ಯಾವಾಗ ಅಂದ್ಬಿಟ್ರು, ದೇಹಾಭಿಮಾನ ಇದ್ದಿದ್ರೆ ಅಯ್ಯೋ ನೋವು ಆಗಲ್ಲ ಆಗಲ್ಲ ಕಿಚ್ಕೊಂಡ್ಬಿಡ್ತಿದ್ರು. ನೀವ್ ಹೇಳಿದ್ದು ವಿವೇಕಾನಂದರ್ದು ಯಾವ್ದೋ ಪಾರ್ಕ್ ಹೋದ್ರು, ಮೈ ತುಂಬಾ ಸೊಳ್ಳೆ ಕೆಚ್ತಾ ಇತ್ತು, ಸುಮ್ನೆ ಇದ್ರಲ್ಲಿದ್ರು. ಹೌದೌದು, ಮುಳುಗ್ಬಿಟ್ರು ಅವರು. ಧ್ಯಾನ ಮಾಡ್ತಾ ಅವ್ರ ಜೊತೆ ಇದ್ದಂತ ಒಂದು 10-12 ಜನ ಎಲ್ಲ ಪಟಾಪಟ ಹೊಡ್ಕೊಳ್ತಾ ಇದ್ರು. ಹೀಗೆ ಅವರು ನಿಮಿಷಕ್ಕೇನೆ ಪೂರ್ತಿ ದೇಹ ಡಿಟ್ಯಾಚ್ಮೆಂಟ್ ಮಾಡ್ಕೊಂಡು ಇಂದ್ರಿಯ ಮನಸ್ಸು ಬಿಟ್ಕೊಂಡು ಸ್ವರೂಪದ ಮುಳುಗ್ಬಿಟ್ರು. ಅವರು ಸಮಾಧಿಗೆ ಹೋಗ್ಬಿಟ್ರು. ಎಷ್ಟು ಸೊಳ್ಳೆ ಮೈಯೆಲ್ಲ ಬೆಳ್ಳಗಿದ್ದಂತೆ, ವಿವೇಕಾನಂದ ಕಪ್ಪು ಕಾಣ್ತಿದ್ದಂತೆ, ಅಷ್ಟು ಸೊಳ್ಳೆ ಮುಚ್ಕೊಂಡಿತ್ತು ಮುಖದ ಮೇಲೆ, ಮೈ ಮೇಲೆ. ಅವ್ರಿಗೆ ಆದ್ರೂ ಏನೂ ಅರಿವಿರ್ಲಿಲ್ಲ. ಅಂದ್ರೆ ಅರಿವಿಲ್ಲ ಅಂತ ಆದ್ರೆ ಅದಕ್ಕೆ ಕಿಮ್ಮತ್ತಿಲ್ಲ, ಆ ಕ್ರಿಯೆಗೆ ಆ ಎಫೆಕ್ಟ್ಗೆ ಏನು ಕಿಮ್ಮತ್ತಿಲ್ಲ. ಅರಿವು ಬಂದ್ಮೇಲೆ ಬದುಕಿರುವಾಗ್ಲೇನೆ ಅದು ಪ್ರಾರಬ್ಧ ಇದೆ ಅಂತ ನಾವ್ ಹೇಳೋದನ್ನ ಚೆನ್ನಾಗ್ ಅರ್ಥ ಆಗುತ್ತೆ. ಅವ್ರಿಗೆ ಅದಿಲ್ಲ ಶರೀರ ಅಂತ ಅವ್ರು ಡಿಟ್ಯಾಚ್ ಆಗಿರ್ತಾರೆ. ಕರೆಕ್ಟ್, ಹೌದು. ಹಾಗೆ ಮುಂಡಕ ಶ್ರುತಿಯು ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಇತಿ ಚ ಆಥರ್ವಣೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಇತಿ ಚ ಆಥರ್ವಣೆ. ಮುಂಡಕ ಶ್ರುತಿಯಲ್ಲಿ ಇವನ ಎಲ್ಲಾ ಕರ್ಮಗಳು, ಎಲ್ಲಾ ಶಬ್ದಕ್ಕೆ ಸಂಚಿತ, ಆಗಾಮಿ, ಪ್ರಾರಬ್ಧ ಎಲ್ಲ ಕ್ಷೇಮಾಗತ್ತೆ ಅಂತ ಮುಖ್ಯಾರ್ಥ. ಗೌಣಾರ್ಥದಿಂದ ಪ್ರಾರಬ್ಧ ಬಿಟ್ಟು ಬಾಕಿ ಎಲ್ಲ ಕರ್ಮ ಆಗತ್ತೆ ಅಂತ ಗೌಣಾರ್ಥ.
ಆ ವಾಕ್ಯಕ್ಕೆ ಗೌಣಾರ್ಥ ಮಾಡಿದಾಗ ಪ್ರಾರಬ್ಧವನ್ನು ಬಿಟ್ಟು ಬಾಕಿ ಎಲ್ಲ ಕರ್ಮ ಕ್ಷಯವಾಗತ್ತೆ ಅಂತ. ಸರ್ವಶಬ್ದಕ್ಕೆ ನಿಸ್ಸಂಕೋಚವಾಗಿ ಅರ್ಥ ಮಾಡ್ತೀನಿ ಅಂದ್ರೆ ಪ್ರಾರಬ್ಧ ಸಮೇತವಾಗಿ ಎಲ್ಲವೂ ಕ್ಷಯವಾಗತ್ತೆ ಅಂತ ಅಂದ್ಕೊಂಡ್ರು ಏನ್ ತಪ್ಪಾಗಲ್ಲ. ಅದು ಆ ಸ್ವಾನುಭವ ದೃಷ್ಟಿ, ಸ್ವಾನುಭವ ದೃಷ್ಟಿ, ವ್ಯವಹಾರ ದೃಷ್ಟಿ ಎರಡು ಇಟ್ಕೋಬೇಕು. ಅಥೋ ಬ್ರಹ್ಮವಿದಃ ಅತೋ ಬ್ರಹ್ಮವಿದಃ ಜೀವನಾದಿ ಪ್ರಯೋಜನ ಅಭಾವೇಪಿ ಜೀವನಾದಿ ಪ್ರಯೋಜನ ಅಭಾವೇಪಿ ಪ್ರವೃತ್ತ ಫಲಾನಾಂ ಕರ್ಮಣಾಂ ಪ್ರವೃತ್ತ ಫಲಾನಾಂ ಕರ್ಮಣಾಂ ಅವಶ್ಯಮೇವ ಫಲೋಪಭೋಗ ಸ್ಯಾದಿತಿ ಅವಶ್ಯಮೇವ ಫಲೋಪಭೋಗ ಸ್ಯಾದಿತಿ ಮುಕ್ತೇಷು ವತ್ ಮುಕ್ತೇಷು ವತ್ ತಸ್ಯ ತಾವದೇವ ಚಿರಮಿತಿ ತಸ್ಯ ತಾವದೇವ ಚಿರಮಿತಿ ಯುಕ್ತಮೇವ ಉಕ್ತಮಿತಿ ಯುಕ್ತಮೇವ ಉಕ್ತಮಿತಿ ಯಥೋಕ್ತ ದೋಷ ಚೋದನ ಅನುಪಪತ್ತಿ. ಯಥೋಕ್ತ ದೋಷ ಚೋದನ ಅನುಪಪತ್ತಿ. ಅದನ್ನ ಬ್ರಹ್ಮಜ್ಞಾನಿಯಾದವರಿಗೆ ಬದುಕೋದೇ ಮುಂತಾದ ಪ್ರಯೋಜನವಿಲ್ಲ. ಅವನು ಬದುಕೊಂಡಿರ್ಬೇಕು ಅನ್ನೋದು ಏನೋ ಅವನಿಗೆ ಅದರ ಪ್ರಯೋಜನ ಯಾತಕ್ಕೆ ಅದು ಇಲ್ಲವಾಗಿದ್ದರೂ ಆ ಅಪಿಶಬ್ದ ಏನ್ ಹೇಳುತ್ತೆ, ಸ್ವಾನುಭವ ದೃಷ್ಟಿಯಿಂದ ಆ ಪ್ರಾರಬ್ಧ ಕರ್ಮವಾಗಲಿ ಬದುಕಾಗಲಿ ಹಸಿವು ಬಾಯಾರಿಕೆ ಆಗಲಿ ಯಾವ ಸಂಬಂಧವೂ ಇಲ್ಲವಾಗಿದ್ದರೂ ಕೂಡ ಯಾವ ಕರ್ಮಗಳು ಫಲ ಕೊಡಕ್ಕೆ ಆರಂಭವಾಗ್ಬಿಟ್ಟಿದೆಯೋ ನೋಡಿ, ಇವಾಗ ವ್ಯವಹಾರ ಬಂದ್ರು ಅವರು ಬ್ರಹ್ಮಜ್ಞಾನಿ ದೃಷ್ಟಿ ಬಿಟ್ಟು ಯಾವ ಕರ್ಮಗಳು ಅಂತ ಇದೆಯೋ ಅದು ಫಲ ಕೊಡಕ್ಕೆ ಆರಂಭವಾಗಿದೆಯೋ ಅಂತ ಅಂದ್ಬಿಟ್ರು. ಆಗ ಆ ಫಲ ಕೊಡಕ್ಕೆ ಆರಂಭವಾಗಿರುವ ಪ್ರಾರಬ್ಧ ಕರ್ಮಗಳ ಫಲವನ್ನ ಅನುಭವಿಸಲೇಬೇಕು. ಬಿಟ್ಟ ಬಾಣದಂತೆಯೇ ಅವನಿಗೆ ಆ ಫಲ ಆಗೇ ಆಗತ್ತೆ ಅಂತೇಳಿ ಒಪ್ಕೋಬೇಕು. ಅದನ್ನ ಅತಸ್ಯ ತಾವದೇವ ಶಿರಂ, ಅವನಿಗೆ ಆ ಪ್ರಾರಬ್ಧ ಕರ್ಮದ ನಿಮಿತ್ತ ನಮ್ಮ ಶರೀರ ಬಿದ್ದೋಗೋದೇ ತಡ ಅಂತ ಹೇಳಿ ಏನು ಹೇಳಿದ್ರು ಅದು ಕರೆಕ್ಟ್ ಆಗಿದೆ, ಸರಿಯಾಗಿದೆ. ಅದನ್ನ ಮೇಲೆ ನೀವು ಆಕ್ಷೇಪಣೆ ಮಾಡಿದ ಅದು ಯಾವ ದೋಷವೂ ನಮಗೆ ತಟ್ಟೋದಿಲ್ಲ. ಅದು ಪ್ರವೃತ್ತ ಫಲವಾಗಿರ್ತಕ್ಕಂತಹ ಕರ್ಮವಾದ್ದರಿಂದ ಆ ಕರ್ಮಗಳನ್ನು ಅನುಭವಿಸ್ತಾನಪ್ಪ ಅಂತ ನಾವು ಒಪ್ಕೊಂಡಿವಿ. ಜ್ಞಾನೋತ್ಪತ್ತೆ ರೂರ್ಧಂಚ ಬ್ರಹ್ಮವಿದಃ ಕರ್ಮಾಭಾವಂ ಅವೋಚಾಮ ಬ್ರಹ್ಮ ಸಂಸ್ಥೋ ಅಮೃತತ್ವಮೇತಿ ಇತ್ಯತ್ರ. ಜ್ಞಾನೋತ್ಪತ್ತೇರೂರ್ಧ್ವಂಚ ಬ್ರಹ್ಮವಿದಃ ಕರ್ಮಾಭಾವಂ ಬ್ರಹ್ಮದಂಸ್ಥೋ ಅಮೃತತ್ವಮೇತಿ ಇತ್ಯತ್ರ. ಅಲ್ಲ, ಪ್ರಾರಬ್ಧ ಕರ್ಮ ಬರೋ ಕೇಳಿ, ಅಲ್ಲಿ ಒಂದು ತಾವತ್ತು ಬಿಟ್ಟೋಗ್ಬಿಟ್ಟಿದ್ಯಾ ಗುರುಗಳೇ ಜ್ಞಾನೋತ್ಪತ್ತೆ ಅನ್ನುವಾಗ? ಜ್ಞಾನೋತ್ಪತ್ತೆ ಹೌದು, ತಾವತ್ ಬಿಟ್ಟೋಗಿದೆ. ಜ್ಞಾನೋತ್ಪತ್ತೇ ರೂರ್ಧ ಹೌದು, ನಾನು ಹಂಗೆ ಓದ್ಬಿಡ್ತೀನಿ. ಹೌದು, ಜ್ಞಾನೋತ್ಪತ್ತೆ ತಾವತ್ ಬಿಟ್ಟೋಗಿದೆ. ಇನ್ನು ಜ್ಞಾನವಾದ ಮೇಲೂ ಯಾಕೆ ಕಂಟಿನ್ಯೂ ಆಗಬಾರ್ದು? ಆಗಲಿ, ಕರ್ಮಗಳಿಗೆ ಫಲ ಖಡಾಖಂಡಿತ ಆಗಲೇಬೇಕು ಅಂತ ಇರೋದ್ರಿಂದ ಯಾವ ಕರ್ಮದ ಫಲವನ್ನು ಅನುಭವಿಸದೇನೆ ಕ್ಷಯವಾಗೋದಿಲ್ಲ ಅಂತ ವಾಕ್ಯ ಇದೆ. ನಾವು ಭಕ್ತಿ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೀರಪಿ ಪುಣ್ಯೋಭಿ ಪುಣ್ಯೇನ ಕರ್ಮಣ ಭವತಿ ಅಂತ ಇರೋದ್ರಿಂದ ಜನ್ಮಾಂತರ ಬರ್ಲಿ ಅಂತ ಅಂತೀನಿ ಅಂದ್ರೆ ಅದಕ್ಕೆ ಶ್ರುತಿ ಹೇಳ್ತಾ ಇದೆ, ಬ್ರಹ್ಮಜ್ಞಾನವೇ ಇನ್ನು ಕರ್ಮ ಇರೋದಿಲ್ಲ, ಬ್ರಹ್ಮ ಸಂಸ್ಥರಾದವನು ಅಮೃತತ್ವವನ್ನು ಪಡ್ಕೊಂಡ್ಬಿಡ್ತಾನೆ, ಶರೀರ ಬಿಟ್ಕೊಡ್ಲೇನೆ ಬ್ರಹ್ಮದಲ್ಲಿ ಒಂದಾಗ್ಬಿಡ್ತಾನೆ ಅಂತ. ಇಲ್ಲೇ ನಮ್ಗೆ ತಪ್ಪಾಗೋದು, ಶರೀರ ಬಿಟ್ಕೊಂಡ್ಮೇಲೆ ಬ್ರಹ್ಮದಲ್ಲಿ ಒಂದಾಗ್ತಾನೆ ಅಂದ್ರೆ ಈಗ ಬೇರೆ ಆಗಿರ್ತಾನೆ ಆಮೇಲೆ ಒಂದಾಗ್ತಾನೆ ಅಂತ ಇದೀವಿ ಇಟ್ಕೊಂಡು ಹೇಳ್ತಾ ಇದೀವಿ ಅನ್ಕೊಂಡ್ಬಿಡ್ತೀವಿ. ಹಾಗೆ ಹೇಳ್ತಾ ಇರೋ ವಾಕ್ಯ ಅಲ್ಲ ಅದು. ಮುಂದೆ ಜನ್ಮಾಂತರ ತಗೊಳ್ಳೋದಿಲ್ಲ ಅನ್ನೋ ಕಾರಣದಿಂದ ಬ್ರಹ್ಮದಲ್ಲಿ ಸೇರ್ತಾನೆ ಅಂತ ಅನ್ನೋ ವಾಕ್ಯವೇ ಹೊರತು ಈಗ ಆಗಿಲ್ಲ ಆಮೇಲೆ ಆಗ್ತಾನೆ ಅಂತ ಹೇಳೋಕ್ಕೋಸ್ಕರ ಹೇಳಿದ ವಾಕ್ಯ ಅಲ್ಲ. ಮತ್ತೆ ಅದಕ್ಕೆ ಹೇಳಿದ್ದು ಜನ್ಮಾಂತರ ಕಂಟಿನ್ಯೂ ಆಗಲ್ಲ ಅನ್ನೋಕ್ಕೋಸ್ಕರವಾಗಿ ಬ್ರಹ್ಮದಲ್ಲಿ ಸೇರ್ತಾನೆ ಅಂತ ಹೇಳಿದ್ದು. ಬ್ರಹ್ಮ ಸಂಸ್ಥನಾದವನು ಅಮೃತ ಸ್ವರೂಪನಾದ ಪರಮಾತ್ಮನ ಒಂದಾಗ್ತಾನೆ ಅಂತಂದ್ರೆ ಯಾಕೆ ಆವಾಗ ಒಂದಾಗ್ತಾನೆ ಅಂತ ಹೇಳಿದ್ರೆ, ಅಜ್ಞಾನಿಗಳು ಹೇಗೆ ಶರೀರಾಂತರವನ್ನು ಸ್ವೀಕಾರ ಮಾಡ್ತಾರೋ ಆ ರೀತಿ ಜ್ಞಾನಿ ಶರೀರಾಂತರ ಸ್ವೀಕಾರ ಮಾಡೋದಿಲ್ಲ. ಮತ್ತು ಮತ್ತೇನಾಗತ್ತೆ ಅಂದ್ರೆ ಅಮೃತ ಸ್ವರೂಪನಾದ ಪರಮಾತ್ಮನ ಒಂದಾಗ್ತಾನೆ ಅಂತ. ಈಗಾಗಿಲ್ಲ ಆಗಾಗ್ತಾನೆ ಅಂತಲ್ಲ, ಮುಂದಕ್ಕೆ ಹೋಗಲ್ಲ ಇಲ್ಲಿ ಸೇರ್ಕೊಳ್ತಾನೆ ಅಂತ ಹೇಳ್ತಾ ಇರೋದು ಅಷ್ಟೇ. ಆ ವಾಕ್ಯ ಬಂದಿರೋದು ಜ್ಞಾನಿಗಳು ಅಜ್ಞಾನಿಗಳು ಸಾಯೋ ಸಮಾನವಾದರೂ ಅಜ್ಞಾನಿಗಳು ಜನ್ಮಾಂತರ ತಗೊಳ್ತಾರೆ, ಲೋಕಾಂತರಕ್ಕೆ ಹೋಗ್ತಾರೆ, ಅವರಿಗೆ ಕಂಟಿನ್ಯೂ ಆಗತ್ತೆ. ಜ್ಞಾನಿಗೆ ಏನಾಗುತ್ತೆ, ಇಲ್ಲಪ್ಪ ಅವನು ಕಂಟಿನ್ಯೂ ಆಗಲ್ಲ, ಬ್ರಹ್ಮದಲ್ಲಿ ಒಂದಾಗ್ತಾನೆ ಅಂತ. ಬ್ರಹ್ಮದಲ್ಲಿ ಒಂದಾಗ್ತಾನೆ, ಆ ಬ್ರಹ್ಮದಲ್ಲಿ ಒಂದಾಗ್ತಾನೆ ಅಂತ ಅರ್ಥ ಅಲ್ಲ. ಈಗ ಬ್ರಹ್ಮದಲ್ಲಿ ಒಂದಾದವನೇ ಬ್ರಹ್ಮದಲ್ಲಿ ಸೇರ್ಕೊಳ್ತಾನೆ ಅಷ್ಟೇ ಅರ್ಥವೇ ಹೊರತು ಆಗ ಸೇರ್ಕೊಳ್ತಾನೆ ಈಗ ಬೇರೆ ಆಗಿರ್ತಾನೆ ಅಂತ ಮತ್ತೆ ಅರ್ಥ ಮಾಡಬಾರ್ದು. ಜನ್ಮಾಂತರ ಕಂಟಿನ್ಯೂ ಆಗಲ್ಲ ಅನ್ನೋದಕ್ಕಿಂತ ಇನ್ನ ಕನ್ಸ್ ಕಾಣೋದ್ ಬಿಟ್ಬಿಡ್ತಾನೆ ಅಂತ ಅನ್ಬೋದಲ್ವಾ? ಯಾಕಂದ್ರೆ ವೇಕಿಂಗ್ ಸ್ಟೇಟ್ ಈಸ್ ಡ್ರೀಮೇ ಅಂತಾರಲ್ಲ, ಸೊ ಹಂಗೂ ಅನ್ಬೋದು ಅನ್ಸುತ್ತೆ. ಬಿಕಾಸ್ ಇನ್ನ ಮತ್ತೆ ವೇಕಿಂಗ್ ಸ್ಟೇಟ್, ಡ್ರೀಮ್ ಸ್ಟೇಟ್, ಮತ್ತೆ ಸ್ಲೀಪ್ ಸ್ಟೇಟ್ ಅವೆಲ್ಲ ಇರಲ್ಲ ಅವನ್ಗೆ ಅಲ್ವಾ? ಪ್ರೊಜೆಕ್ಷನ್ಸ್ ಆಗಲ್ಲ ಇನ್ನ ಅಂತ. ಹೌದು, ಅವ್ರಿಗೆ ಯಾವ ಸ್ಟೇಟು ಇಲ್ಲ, ಅವ್ನಿಗೆ ಬ್ರಹ್ಮಸ್ವರೂಪವೇ.
ಹಾಗಾಗಿ ಕರ್ಮವಿರುವುದಿಲ್ಲ, ಜ್ಞಾನಿ ಆದ್ಮೇಲೆ ಕರ್ಮವಿರುವುದಿಲ್ಲ ಎಂಬುದನ್ನ ಬ್ರಹ್ಮ ಸಂಸ್ಥರಾದವನು ಅಮೃತತ್ವವನ್ನು ಪಡ್ಕೊಳ್ತಾನೆ ಅನ್ನೋ ವಾಕ್ಯದಲ್ಲಿ ಅದು ಹೇಳ್ಬಿಟ್ಟಿದೀವಿ. ತಚ್ಚ ಸ್ಮರ್ತುಮರ್ಹಸಿ, ಸ್ಮರ್ತಮರ್ಹಸಿ. ಆ ವಾಕ್ಯಾರ್ಥವನ್ನು ಮತ್ತೆ ಇಲ್ಲಿ ನೆನಪಿ ತಂದ್ಕೊಳಕ್ ನೀನು ಅರ್ಹನಾಗಿದ್ದೀಯಾ ಅನ್ನೋ ಪೂರ್ವಪಕ್ಷಿಯತೆ ಹೇಳ್ತಿರೋದು. ಪೂರ್ವಪಕ್ಷಿಯೇ, ಅಲ್ಲಿ ನಾವು ಏನು ಅರ್ಥ ಮಾಡಿದೀವೋ ಅದನ್ನ ಇಲ್ಲಿ ಜ್ಞಾಪಕ ತಂದ್ಕೋ, ನೆನಪಿಗೆ ತಂದ್ಕೋ. ಅವಾಗ ನಿಮ್ಗೆ ಗೊತ್ತಾಗತ್ತೆ ಜ್ಞಾನಿಯಾದವನು ಶರೀರ ಬಿಟ್ಟುಕೊಡ್ಲಿನ್ಗೆ ಬ್ರಹ್ಮದಲ್ಲಿ ಒಂದಾಗ್ತಾನೆ. ಅಜ್ಞಾನಿಗಳಾದವರು ಪುಣ್ಯವಂತರಾಗಿದ್ರೆ ದೇವಾದಿ ಲೋಕಕ್ಕೆ ಹೋಗ್ತಾರೆ, ಪಾಪಿಗಳಾಗಿದ್ರೆ ಬೇರೆ ಜನ್ಮದಲ್ಲಿ ಹೋಗ್ತಾರೆ ಅಷ್ಟೇ. ಬ್ರಹ್ಮ ಸಂಸ್ಥೆ ಆಗ್ತಾನೆ ಅಂದ್ರೆ ಅಮೃತತ್ವವನ್ನು ಸೇರ್ಕೊಳ್ತಾರೆ. ನಾವು ವಾಕ್ಯಕ್ಕೆ ಆಗಲೇ ಅಮೃತತ್ವ ಸೇರ್ಕೊಳ್ತಾನೆ ಅಂತ ಮಾತ್ರ ಅರ್ಥ ಮಾಡಬಾರ್ದು. ಈಗ ಅಮೃತತ್ವನ್ನೇ ಪಡೆದವನು ಮತ್ತೆ ಗಡಿಗೆ ಒಡೆದ ಮೇಲೆ ಘಟಾಕಾಶ ಮಹಾಕಾಶ ಸೇರ್ಕೊಳ್ತೆ ಅಂದ್ರೆ, ಗಡಿಗೆ ಆಗಿ ಇದ್ದಾಗ ಘಟಾಕಾಶ ಮಹಾಕಾಶಕ್ಕಿಂತ ಬೇರೆ ಆಗಿತ್ತಲ್ಲ. ಗಡಿಗೆ ಆಗಿದ್ದಾಗಲೂ ಘಟಾಕಾಶ ಮಹಾಕಾಶಕ್ಕಿಂತ ಬೇರೆಯಾಗಿಯೇ ಇರಲಿಲ್ಲ. ಗಡಿಗೆ ಹೊಡೆದ ಮೇಲೆ ಏನಾಯ್ತು, ಘಟಾಕಾಶ ಮಹಾಕಾಶಕ್ಕೆ ಸೇರ್ತು ಅಂತಂತೀವಿ. ಬೇರೆ ಯಾವಾಗಾಗಿತ್ತು? ಹಾಗೆ ಜ್ಞಾನಿ ಜ್ಞಾನವಾದ ಸಮಯದಲ್ಲಿಯೇ ಬ್ರಹ್ಮಸ್ವರೂಪವನ್ನು ಪಡ್ಕೊಂಡ್ಬಿಟ್ಟ, ಅಮೃತನಾಗ್ಬಿಟ್ಟ, ಅವನು ಮುಕ್ತನಾಗ್ಬಿಟ್ಟ. ಅದು ವ್ಯವಹಾರ ದೃಷ್ಟಿಯಿಂದ ಅವನು ಊಟ ಮಾಡ್ತಾನೆ, ಓಡಾಡ್ತಾನೆ, ಮಾತಾಡ್ತಾನೆ, ಕಾಯಿಲೆ ಕಸಾಲೆ ಬರುತ್ತೆ, ಸಂತೋಷವಾಗಿರ್ತಾನೆ, ಎಲ್ಲವೂ ಅನುಭವಿಸ್ತಾನೆ ಅಂತ ಒಪ್ಕೊಂಡು ದೇಹಾದಿಗಳನ್ನು ಒಪ್ಕೊಂಡ್ಬಿಟ್ಟು ಪ್ರಾರಬ್ಧ ಕರ್ಮ ಒಂದು ಇರುತ್ತೆ ಕಣಪ್ಪ, ಅದು ಫಲ ಕೊಡೋಕೆ ಶುರು ಆಗ್ಬಿಟ್ಟಿರೋದ್ರಿಂದ ಅದು ಮುಗಿಯವರೆಗೂ ಅದು ಒಂದನ್ನು ಮಾತ್ರ ಮುಗಿಸ್ಬಿಡ್ತಾನೆ. ಮತ್ತೆ ಸಂಚಿತ ಆಗಾಮಿಗಳು ಅವನಿಗೆ ಕನೆಕ್ಟ್ ಆಗೋದಿಲ್ಲ ಅಂತ ಶಾಸ್ತ್ರ ದೃಷ್ಟಿಯಿಂದ ಹೇಳ್ತಾರೆ. ಉತ್ತರ ಇದು. ನಾಳೆ ಮುಂದಕ್ಕೆ ಏಷೋ ಅಣಿಮ ಮುಂದಿನ ಬಂದವ.